Praise Lord. God is good all the time. God is good. ಆಗ ನಮ್ಮ ದೇವರು ಯಾರು? ಯಾವಾಗಲೂ ಆತನು ಒಳ್ಳೆಯವನಾಗಿದ್ದಾನೆ. ಇವತ್ತು ಮಾತ್ರವಲ್ಲ, ನಾಳೆ ಮಾತ್ರವಲ್ಲ. ಅದಕ್ಕೆ ಹೇಳುದು ದಿಸ್ ಇಸ್ ದ ಡೇ ದಟ್ ದ ಲಾರ್ಡ್ ಹ್ಯಾಸ್ ಮೇಡ್. ನಾವು ಯಾವಾಗ ಸಹ ಬೆಳಿಗ್ಗೆ ಎದ್ದು ಹೇಳುವಾಗ ಈ ದಿವಸ ಯೆಹೋವನಿಂದ ನೇಮಕವಾಗಿದೆ. ಪ್ರತಿದಿನ ಹೇಳುವಂಥದ್ದು ಈ ದಿನವು ನನ್ನ ಕರ್ತನಿಂದ ನೇಮಕವಾಗಿದೆ. ಈ ದಿನವು ನಮಗೆ ಶುಭದ ದಿನ, ಆಶೀರ್ವಾದದ ದಿನ, ಆರೋಗ್ಯದ ದಿನ, ಸಂತೋಷದ ದಿನ, ಸಮಾಧಾನದ ದಿನ, ಜಯದ ದಿನ. ಪರಿಸ್ಥಿತಿ ಹೇಗೆ ಸೇರ್ಬೋದು, ಅದಕ್ಕೆ ವಿರುದ್ಧವಾಗಿ ಇರ್ಬೋದು, ನೀವು ಹೇಳಿದಕ್ಕೆ ವಿರುದ್ಧವಾಗಿ ಇರ್ಬೋದು. ಆದರೆ ಯಾವಾಗ ನಾವು ವಾಕ್ಯವನ್ನು ಹೇಳ್ತೇವೋ ಎಲ್ಲ ಪರಿಸ್ಥಿತಿಗಳನ್ನು ಮಾರ್ಪಡುವಂತಾಗಿದೆ. ಯೇಸು ಸ್ವಾಮಿ ಹೇಳಿದ ಸಮುದ್ರಕ್ಕೆ ನೀವು ಮೊರೆಯಬೇಡ, ಸುಮ್ಮನೆ ಹೇಳುವಾಗ ಅದು ಮೊರೆಯಲಿಲ್ಲ, ಸುಮ್ಮನೆ ಆಯ್ತು. ಹಾಗಾದ್ರೆ ಪರಿಸ್ಥಿತಿಗಳಿರುವಾಗ ನಾವು ದೇವರ ವಾಕ್ಯವನ್ನು ಮಾತನಾಡುವಾಗ ಸುಮ್ಮನೆ ಆಗ್ತದೆ. ಹಲ್ಲೆಲೂಯಾ. ನಿಮ್ಮ ಜೀವಮಾನದಲ್ಲಿ ಒಬ್ಬರು ಕೂಡ ನಿಲ್ಲುವುದಿಲ್ಲ ಪ್ರಿಯರೇ. ಅದರಿಂದ ಇವತ್ತು ನೀವು ದೇವರ ಆಲಯದಲ್ಲಿ ಇದ್ದೀರಿ. ನಿಮ್ಮ ಮುಂದೆ ಯಾರು ನಿಂತಿದ್ರೆ ನಾವಿಲ್ಲಿ ಬರ್ಲಿಕ್ಕೆ ಸಾಧ್ಯ ಇರ್ತಿರಲಿಲ್ಲ. ನಮ್ಮ ಮುಂದೆ ಯಾರು ಕೂಡ ನಿಲ್ಲದಂತೆ ಕರ್ತನ ಮಾಡಿ ಇವತ್ತು ನಮ್ಮನ್ನ ಸಭೆಯಾಗಿ ಕುಟುಂಬವಾಗಿ ಕರ್ತನ ಸಮ್ಮುಖದಲ್ಲಿ ನಾವು ಒಟ್ಟಾಗಿ ಬಂದು ಆತನನ್ನು ಆರಾಧಿಸುವಂತೆ ಆತನ ಈ ಕೃಪೆಯನ್ನು ನಮಗೆ ನಡೆಸಿದ್ದಾನೆ ಪ್ರಿಯರೇ. ದೇವರ ವಾಕ್ಯ ಇರ್ತದೆ, ನೀವು ಸಭೆಯಾಗಿ ಕೂಡಿಕೊಳ್ಳುವುದನ್ನು ಇತರರ ರೂಢಿಯಾಗಿ ಬಿಟ್ಟಿರುವ ಪ್ರಕಾರ ನೀವು ಬಿಟ್ಟು ಬಿಡಬೇಡ್ರಿ. ಯಾಕಂದ್ರೆ ಕರ್ತನ ಪ್ರತ್ಯಕ್ಷತೆಯು ಬಹಳ ಸಮೀಪವಾಗಿದೆ. ಆದ್ರಿಂದ ಇದನ್ನು ಮತ್ತಷ್ಟು ಹೆಚ್ಚಾಗಿ ಮಾಡಿದೆ ಎಂಬುದಾಗಿ ಬೈಬಲ್ ನಮ್ಮನ್ನು ಎಚ್ಚರಿಸ್ತದೆ ಪ್ರಿಯರೇ. ಹಲ್ಲೆಲೂಯಾ. ಅದಕ್ಕೋಸ್ಕರ ನಾವು ಕರ್ತನ ಆಜ್ಞೆ ಮಾಡಿದಕ್ಕೋಸ್ಕರವೇ ನಾವಿಲ್ಲಿ ಸಭೆಯಾಗಿ ಕೂಡಿ ಬರುವಂತದ್ದಾಗಿದೆ ಪ್ರಿಯರೇ. ಥ್ಯಾಂಕ್ ಯು ಜೀಸಸ್. ಒಂದು ಕ್ಷಣ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ನಮ್ಮ ಬಾಯಿಗಳನ್ನು ತೆರೆದುಕೊಂಡು ನಾವು ಕರ್ತನಿಗೆ ಸ್ತೋತ್ರವನ್ನು ಸಲ್ಲಿಸುವ. ಅನೇಕ ಉಪಕಾರಗಳು ನಮ್ಮ ಜೀವಿತಗಳಲ್ಲಿ ಕರ್ತನ ಮಾಡಿದ, ನಮ್ಮ ಕುಟುಂಬದಲ್ಲಿ ಮಾಡಿದ್ದಾನೆ, ನಮ್ಮ ಗಂಡಂದಿರ ಜೀವಿತದಲ್ಲಿ, ಹೆಂಡಂದಿರ ಜೀವಿತದಲ್ಲಿ, ಮಕ್ಕಳ ಜೀವಿತದಲ್ಲಿ, ಸಭೆಯಲ್ಲಿ, ಕೆಲಸದಲ್ಲಿ, ಎಲ್ಲಾ ವಿಷಯದಲ್ಲಿ ಆತನು ಅದ್ಭುತ ಕಾರ್ಯಗಳನ್ನು ಮಾಡಿದ್ದಾನೆ ಪ್ರಿಯರೇ. ಆತನು ಎಷ್ಟೋ ಮೇಲುಗಳು ನಮ್ಮ ಜೀವಿತದಲ್ಲಿ ಮಾಡಿದ್ದಾನೆ. ನಮ್ಮನ್ನು ಆಶೀರ್ವದಿಸಿದ್ದಾನೆ, ನಮ್ಮನ್ನು ಅಭಿಷೇಕಿಸಿದ್ದಾನೆ, ನಮ್ಮನ್ನು ರಕ್ಷಿಸಿದ್ದಾನೆ, ನಮಗೆ ನಿತ್ಯ ಜೀವನ ಕೊಟ್ಟಿದ್ದಾನೆ, ನಮಗೆ ರಕ್ಷಣೆಯನ್ನು ಕೊಟ್ಟಿದ್ದಾನೆ, ನಮ್ಮ ನಿತ್ಯ ನರಕದಿಂದ ಆತನು ತಪ್ಪಿಸಿ ನಿತ್ಯ ರಾಜ್ಯಕ್ಕೆ ನಮ್ಮನ್ನು ಆತನು ಸೇರಿಸಿದ್ದಾನೆ. ಓರಿ ಬಾಬಾ ಶಂಕರ ಮಾತಾಡಿಲ್ಲ, ಊರಾಟಲ್ಲ ಮಾತಾಡ ಶಂಕರ. ನಾನು ನಿಮ್ಮ ಸಾಯಬೇಕಾದ ಸ್ಥಾನವನ್ನು ಆತ ನನಗೋಸ್ಕರ ಕಲ್ವಾರಿ ಪೂಜೆಯಾದ ತೆಗೆದುಕೊಂಡಿದ್ದಾನೆ. ಇವತ್ತು ಮರಣವು ನಮ್ಮನ್ನು ಆಳ್ವಿಕೆ ಮಾಡುವುದಿಲ್ಲ. ಹೇಳಿ, ಮರಣವು ನನ್ನನ್ನು ಆಳ್ವಿಕೆ ಮಾಡುವುದಿಲ್ಲ, ಮರಣವು ನನ್ನನ್ನು ಆಳ್ವಿಕೆ ಮಾಡುವುದಿಲ್ಲ. ಕ್ರಿಸ್ತನ ಜೀವನ ನನ್ನನ್ನು ಆಳ್ವಿಕೆ ಮಾಡುತ್ತದೆ, ಸೋಯ ಲೈಫ್ ನನ್ನನ್ನು ಆಳ್ವಿಕೆ ಮಾಡುತ್ತದೆ. ಹಲ್ಲೆಲೂಯಾ. ಅದರಿಂದಲೇ ಸ್ವಾಮಿ ಹೇಳಿದರು, ನೀವು ಮರಣದಿಂದ ಪಾರಾಗಿ ಎಲ್ಲಿಗೆ ಸಿಕ್ಕಿದ್ದೀರಿ? ಜೀವಕ್ಕೆ. ಹೇಳ್ರಿ, ನಾನು ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದೇನೆ. ಹೇಳ್ರಿ, ನಾನು ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದೇನೆ. ನಾನು ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದೇನೆ. ಹಲ್ಲೆಲೂಯಾ. ಯಾವ ರೋಗವು, ಯಾವ ಮರಣವು, ಯಾವ ಮರಣಕರ ವ್ಯಾಧಿಗಳು ನಿಮ್ಮನ್ನು ಆಳ್ವಿಕೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಯಾಕೆ? ನಮ್ಮನ್ನು ಯೇಸು ಕ್ರಿಸ್ತನು ಜೀವಕ್ಕೆ ಸೇರಿಸಿದ ಆತನ ಜೀವವು ನಮ್ಮಲ್ಲಿದೆ ಪ್ರಿಯರೇ. ಸೋಯೆ ಲೈಫ್ ನಮ್ಮಲ್ಲಿದೆ. ಒಂದು ಅಂಗಾಂಗದಲ್ಲಿ ಆತನ ಜೀವವು ನಮ್ಮನ್ನು ಅಡಕವಾಗಿದೆ ಪ್ರಿಯರೇ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಆತ ನಮ್ಮನ್ನು ಕಾಯುವಾತನಾಗಿದ್ದಾನೆ. ಹೇಳ್ರಿ, ನನ್ನನ್ನು ಕಾಯುವಾತನ ಯೇಸು ಕ್ರಿಸ್ತನು ಇರುವಾಗ ನಾನು ತಲೆ ಎತ್ತಿ ನಡೆಯುತ್ತೇನೆ. ಹಲ್ಲೆಲೂಯಾ. ಯಾಕೆ? ನನ್ನನ್ನು ನಿನ್ನನ್ನು ಕಾಯುವಾತನ ಯೇಸು ಸ್ವಾಮಿ ಆಗಿದ್ದಾನೆ. ಅದರಿಂದ ಎಂಥ ಪರಿಸ್ಥಿತಿ ಬಂದರೂ ನಮ್ಮನ್ನು ತಲೆ ತಗ್ಗಿಸುವಂತೆ ಕರ್ತನು ಮಾಡುವುದಿಲ್ಲ. ನಮ್ಮ ತಲೆ ಎತ್ತಿ ನಡೆಯುವಂತೆ ನಮ್ಮ ಕರ್ತನು ಮಾಡುವಾತನಾಗಿದ್ದಾನೆ. ನಮ್ಮ ಮುಂದೆ ಶತ್ರುಗಳು ಮುದ್ರಿಕೊಳ್ಳುವಂತೆ ದೇವರು ಮಾಡುವಾತನಾಗಿದ್ದಾನೆ ಪ್ರಿಯರೇ. ಅದರಿಂದ ನಾವು ಆತನನ್ನು ಸ್ತುತಿಸಿ ಕೊಂಡಾಡುವ, ಆತನಿಗೆ ಮಹಿಮೆಯನ್ನು ಸಲ್ಲಿಸುವ, ಎಲ್ಲ ಚಿಂತೆಯನ್ನು ಮರೆತು ಬಿಟ್ಟು ಸಂತೋಷವಾಗಿ
ನಮ್ಮನ್ನು ಮೇಲೆ ಎತ್ತುವಂತನು ಕರ್ತನಾಗಿದ್ದಾನೆ. ನಮ್ಮ ತಲೆಯನ್ನು ಎತ್ತುವಂತೆ ಮಾಡುವಂತನು ಕರ್ತನು ಮಾತ್ರ ಪ್ರಿಯರೇ. ಉದ್ಧಾರ ಮೂಢನಿಂದಾಗಲಿ ಬಡವನಿಂದಾಗಲಿ ಅರಣ್ಯದಿಂದಾಗ ಅದು ಬರುವುದಿಲ್ಲ, ಅದು ನನ್ನ ಕರ್ತನಿಂದಲೇ ಬರುವಂತದಾಗಿದೆ. ನಿನ್ನನ್ನು ಕರ್ತನು ಮೇಲೆ ಕೆತ್ತಿದ್ರೆ ಯಾರು ಕೂಡ ನಿನ್ನನ್ನು ಕೆಳಗಾಗಲಿಕ್ಕೆ ಸಾಧ್ಯ ಇಲ್ಲ. ಹಾಲೆಲೂಯ. ದೇವರು ತೆರೆದ ಬಾಗಿಲನ್ನು ಯಾರಿಂದ ಮುಚ್ಚಲಿಕ್ಕೆ ಸಾಧ್ಯ ಇಲ್ಲ. ದೇವರು ಮುಚ್ಚಿದ್ರೆ ಯಾರಿಂದ ತೆಗೆಯಲಿಕ್ಕೆ ಸಾಧ್ಯ ಇಲ್ಲ. ಹಾಲೆಲೂಯ, ಹಾಲೆಲೂಯ. ಇವತ್ತು ನಾವು ಇಲ್ಲಿ ನಿಂತಿದ್ದೇವೆ, ಇದು ಆತನ ಕೃಪೆಯಾಗಿದೆ ಪ್ರಿಯರೇ. ಇವತ್ತು ನೀವು ನಿಮ್ಮ ಹಿಂದಿನ ಜೀವಿತವನ್ನು ನೀವು ಹಿಂತಿರುಗಿ ನೋಡಿದಾದ್ರೆ ನಿಮ್ಮ ದೇವರ ಮೇಲೆ ಎತ್ತಿದ್ದಾನೆ ಇಲ್ವಾ? ಎತ್ತಿದ್ದಾನಲ್ವಾ? ನಾನು ನಂಬುತ್ತೇನೆ, ಮೇಲೆ ದೇವರು ನಿಮ್ಮನ್ನು ಮೇಲೆ ಕೆತ್ತದವರು ಒಬ್ಬರು ಕೂಡ ಇಲ್ಲ ಎಂಬುದಾಗಿ ನಾನು ನಂಬುತ್ತೇನೆ. ಯಾಕೆ? ನಮ್ಮ ದೇವರು ಉದ್ಧಾರ ಮಾಡುವ ದೇವರಾಗಿದ್ದಾರೆ. ಈಸಾಕನನ್ನು ಬರಗಾಲದಲ್ಲಿ ಅವನು ಬೀಜ ಬಿತ್ತಿದನಂತೆ, ಅದೇ ವರ್ಷದಲ್ಲಿ 100ರಷ್ಟು ಕೊಯ್ದನಂತೆ. ದೇವರ ವಾಕ್ಯ ಇರ್ತದೆ, ದೇವರು ಅವನ ಜೊತೆ ಅವನನ್ನು ಅಭಿವೃದ್ಧಿ ಪಡಿಸಿದ್ರಿಂದ ಅವನು ದಿನೇ ದಿನೇ ಬಹು ಧನವಂತನಾದ, ಅಂದ್ರೆ ಐಶ್ವರ್ಯವಂತನಾದ. ಇದನ್ನು ನೋಡಿ ಅಭಿಮೇಲೆಕನಾದ ಅರಸನಿಗೆ ಏನಾಯ್ತಂತೆ? ಹೊಟ್ಟೆಗಿಚ್ಚಾಯ್ತು. ದೇವರ ವಾಕ್ಯ ಹಾಗೆಯೇ ಬರ್ತಿದೆ. ಅವನಿಗೆ ಹೊಟ್ಟೆಗಿಚ್ಚಾಯ್ತು. ಯಾಕೆಂದ್ರೆ ಅವನಿಗೆ ಕೂತು ಹೇಳ್ತಾನೆ ಅರಸ, ಅಭಿಮೇಲೆಕ ಅರಸನೇ ಹೇಳ್ತಾನೆ ಈಸಾಕನ ಹತ್ರ, ನೀನು ನನಗಿಂತ ಏನಾಗಿದೆ? ಬಲಿಷ್ಠನಾಗಿದೆ, ಅದರಿಂದ ಈ ಸ್ಥಳವನ್ನು ನೀನು ಬಿಟ್ಟು ಹೋಗ್ಬೇಕು. ಹಾಲೆಲೂಯ. ನನ್ನನ್ನು ನಿನ್ನನ್ನು ದೇವರು ಮೇಲೆ ಕೆತ್ತಿದ್ರೆ, ಅಭಿವೃದ್ಧಿ ಪಡಿಸಿದ್ರೆ ದುಷ್ಟನಿಗೆ ಗೊತ್ತಾಗ್ತದೆ ನೀನು ಬಲಿಷ್ಠನಾಗಿದ್ದಿ, ನೀನು ಐಶ್ವರ್ಯವಂತನಾಗಿದೆ, ನೀನು ಆರೋಗ್ಯವಂತನಾಗಿದೆ, ನೀನು ಕ್ರಿಸ್ತನ ವಾಕ್ಯದಲ್ಲಿ ಬೆಳೆದಿದ್ದಿ, ಜೀವಿಸ್ತಿದ್ದಿ ಎಂಬುದಾಗಿ ದುಷ್ಟನ್ನು ನಿನ್ನನ್ನು ನೋಡಿ ರೆಕಗ್ನೈಸ್ ಮಾಡ್ತಾನೆ. ಹಾಲೆಲೂಯ. ನಮ್ಮ ದೇವರು ಉದ್ಧರಿಸುವಾತನಾಗಿದ್ದಾನೆ ಪ್ರಿಯರೇ. ನಮ್ಮ ಯೇಸುವಿನಾಗಿ ಯಾರೂ ಇಲ್ಲ, ಆತನಾಗಿ ಯಾರೂ ಇಲ್ಲ ಪ್ರಿಯರೇ. ಆತನಿಗೆಲ್ಲ ಸ್ತುತಿ ಸ್ತೋತ್ರ ನಾವು ಸಲ್ಲಿಸಬೇಕಾಗಿದೆ. ಆತನು ಉನ್ನತನಾಗಿದ್ದಾನೆ. ಆತ ನಮ್ಮ ಜೀವಿತದಲ್ಲಿ ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡ್ತಾನೆ. ಯು ಡಿಸರ್ವ್ ದ ಗ್ಲೋರಿ. ಆತನೊಬ್ಬನೇ ನಮ್ಮ ಎಲ್ಲ ಸ್ತುತಿ ಸ್ತೋತ್ರ ಗುಣ ಮಾನ ಮಹಿಮೆ ಪ್ರಭುವಲ್ಲಿ ಭಕ್ತನಾಗಿದ್ದಾನೆ. ನೀವು ನಂಬುತ್ತೀರಿ, ನಿಮ್ಮ ಜೀವಿತದಲ್ಲಿ ಇಷ್ಟವರೆಗೆ ಆಗದಂತ ಕಾರ್ಯಗಳನ್ನು ಕರ್ತನು ಮಾಡುವಂತನಾಗಿದ್ದಾನೆ. ಆತನ ಅದ್ಭುತಗಳನ್ನು ಮಾಡಲು ಸಾಮರ್ಥ್ಯವುಳ್ಳ ಕರ್ತನಾಗಿದ್ದಾನೆ ಪ್ರಿಯರೇ. ನಾವು ಏನೋ ಒಂದು ಸುಮ್ಮನೆ ಆತನನ್ನು ಆರಾಧಿಸುವುದರಲ್ಲ, ನಾವು ಸತ್ಯದಿಂದಲೂ ಆತ್ಮದಿಂದಲೂ ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕಾಗಿ ಕರ್ತನನ್ನು ಆರಾಧಿಸುವುದಾಗಿದೆ ಪ್ರಿಯರೇ. ಥ್ಯಾಂಕ್ ಯು ಜೀಸಸ್. ಸ್ತೋತ್ರವನ್ನು ಸಲ್ಲಿಸಿದನಪ್ಪ. ಕರ್ತನಿಗೆ ಒಳ್ಳೆಯವನ ಸ್ವಾಮಿ. ನಮ್ಮ ಎಲ್ಲ ಪರಿಸ್ಥಿತಿಗಳಲ್ಲಿಯೂ ನೀನು ಒಳ್ಳೆಯವನಪ್ಪ. ನಿನ್ನ
ಯೇಸು ಕ್ಷಮಿಸಿದ ಕರ್ತನು, ರಕ್ಷಿಸಿದ ಕರ್ತನು, ಆತನಂತೆ ಯಾರು ಇಲ್ಲ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ದೇವರ ವಾಕ್ಯ ಇವತ್ತು ನನಗೊತ್ತು, ನಾನು ಅದೆಲ್ಲ ಸೆಲೆಬ್ರೇಟ್ ಮಾಡಲ್ಲ. ಮದರ್ಸ್ ಡೇ, ಫಾದರ್ಸ್ ಡೇ ಬಟ್ ಲೋಕದಲ್ಲಿ ಇವತ್ತು ಫಾದರ್ಸ್ ಡೇ ಅಂತೇಳಿ ಸೆಲೆಬ್ರೇಷನ್ ಮಾಡ್ತಾರೆ ಅಲ್ವಾ. ಅಂದರೆ ನಾನು ಒಂದು ವಿಷಯ ಹೇಳ್ತೇನೆ, ನಮ್ಗೆ ಈ ಲೋಕದಲ್ಲಿ ತಂದೆ ಇರ್ತಾರೆ ಅಲ್ವಾ, ಒಳ್ಳೆ ತಂದೆ ಇರ್ತಾರೆ, ಕೆಟ್ಟ ತಂದೆ ಇರ್ತಾರೆ, ಕೆಲವರಿಗೆ ತಂದೆ, ಈಗ ನಮಗೆ ತಂದೆ ತಾಯಿ, ಹಾಗೆ ಅನೇಕರಿಗೆ ತಂದೆ ತಾಯಿ ಈ ಲೋಕದ ತಂದೆ ಮಾಡಿ. ಆದರೆ ಈ ಲೋಕದ ತಂದೆ ಪ್ರೀತಿ ಮಾಡ್ತಾರೋ ಬಿಡ್ತಾರೋ, ಆದರೆ ನನ್ನನ್ನು ನಿನ್ನನ್ನು ಸೃಷ್ಟಿ ಮಾಡಿದಂಥ ಪರಲೋಕದ ತಂದೆ ನಮ್ಮ ಯಾವ ಬ್ಯಾಕ್ಗ್ರೌಂಡ್ ನೋಡದೆ ಆತನ ಪ್ರೀತಿ ಮಾಡಿದ್ದಾನೆ. ಇದ್ದ ಸ್ಥಿತಿಯಲ್ಲಿ ನನ್ನನ್ನು ನಿನ್ನನ್ನು ಆಕ್ಸೆಪ್ಟ್ ಮಾಡಿದ್ದಾನೆ. ಪ್ರಿಯರೇ, ಈ ಲೋಕದ ತಂದೆ ತಾಯಿಗಳು ನಂಬಿದ ಮಕ್ಕಳಿಗೆ ಏನಾದರೂ ಎಕ್ಸೆಪ್ಟ್ ಮಾಡ್ತಾರೆ, ಎಕ್ಸ್ಪೆಕ್ಟ್ ಮಾಡ್ತಾರೆ, ಏನಾದರೂ ಬಯಸ್ತಾರೆ. ನನ್ನ ಮಗಳು ಹಾಗೆ ಆಗಬೇಕು, ನನ್ನ ಮಗಳು ಹೀಗಾಗಿ, ಯಾಕೆ ಅವರು ಬೆನಿಫಿಟ್ ಹೊಂದಿಗೆ. ಆದರೆ ನನ್ನನ್ನು ನಿನ್ನನ್ನು ಸೃಷ್ಟಿ ಮಾಡಿದಂಥ, ರಕ್ಷಿಸಿದಂಥ, ನನಗೋಸ್ಕರ ಪ್ರಾಣ ಕೊಟ್ಟಂಥ ಕರ್ತನು ನನ್ನಿಂದ ನಿನ್ನಿಂದ ಏನನ್ನು ಆತನು ಬಯಸಲಿಲ್ಲ, ಏನನ್ನು ಆತನು ಬಯಸಲಿಲ್ಲ. ದೇವರ ವಾಕ್ಯಕ್ಕೆ ನಮ್ಮನ್ನು ಪಾಪದ ಕೆಸರಿಂದ ಆತನ ಮೇಲೆ ಕೆತ್ತಿ ಕ್ರಿಸ್ತನೆಂಬ ಬಂಡೆಯ ಮೇಲೆ ಆತ ನಮ್ಮನ್ನು ನಿಲ್ಲಿಸಿ, ನಮ್ಮ ಹೆಜ್ಜೆಗಳನ್ನು ದೃಢಪಡಿಸಿ, ನಮ್ಮನ್ನು ನಡೆಯುವಂತೆ ಮಾಡಿದ ನಮ್ಮ ಬಾಯಲ್ಲಿ ನೂತನ ಕೀರ್ತನೆಯನ್ನು ಹುಟ್ಟಿಸಿದ್ದಾರೆ. ದೇವರು ನಾನು ಹೇಳ್ತೇನೆ, ಈ ತಂದೆಯಲ್ಲಿ ತಾಯಿಯಲ್ಲಿ ಚಿಂತೆ ಮಾಡಬೇಡಿ, ಇದ್ರೆ ದೇವರಿಗೆ ಸ್ತೋತ್ರ, ಅವರನ್ನು ಸನ್ಮಾನಿಸಿರಿ. ಯಾಕಂದ್ರೆ ದೇವರ ವಾಕ್ಯಕ್ಕೆ ಒಬೇ ಯುವರ್ ಪ್ಯಾರೆಂಟ್ಸ್ ಇನ್ ದ ಲಾರ್ಡ್, ಅಂದ್ರೆ ಕರ್ತನಲ್ಲಿ ಇರುವವರಿಗೆ ತಕ್ಕಂತೆ ನೀವು ನಿಮ್ಮ ತಂದೆ ತಾಯಿಗಳನ್ನು ಗೌರವಿಸಿರಿ, ಪ್ರೀತಿಸಿರಿ, ಆಗ ನೀನು ಭೂಮಿಯ ಮೇಲೆ ಬಹುಕಾಲ ಬದುಕುವಿ ಎಂಬುದನ್ನು ಬೈಬಲ್ ಹೇಳ್ತದೆ. ದಟ್ ಇಸ್ ದ ಕಮಾಂಡ್ಮೆಂಟ್ ವಿತ್ ದ ಪ್ರಾಮಿಸ್, ವಿತ್ ದ ಬ್ಲೆಸ್ಸಿಂಗ್. ಅದು ಆಜ್ಞೆ, ಆಶೀರ್ವಾದದೊಂದಿಗೆ ಅದು ಆಜ್ಞೆ ಗೊತ್ತಾಯ್ತು. ತಂದೆ ತಾಯಿ ಯಾರೇ ಆಗಲಿ, ಅವರು ಏನೇ ಆಗಿರಲಿ, ತಂದೆ ತಾಯಿಯನ್ನು ಗೌರವಿಸಬೇಕು. ಇದು ದೇವರ ಆಜ್ಞೆ. ಆದ್ರೆ ಒಂದು ವೇಳೆ ತಂದೆ ತಾಯಿ ಇಲ್ಲದಿದ್ರು, ನಮಗೆ ಪರಲೋಕದ ತಂದಿದ್ರು, ನಮಗೋಸ್ಕರ ಚಿಂತಿಸುವಂತ ಕರ್ತನು ನಮಗಿದ್ದಾನೆ. ಹಾಲೆಲೂಯಾ. ನನಗೋಸ್ಕರ, ನಿನಗೋಸ್ಕರ ಚಿಂತಿಸುವಂತ ಪರಲೋಕದ ತಂದೆ ಆತನು ಎಷ್ಟು ಹೆಚ್ಚಾಗಿ ನಮ್ಮನ್ನು ಪ್ರೀತಿ ಮಾಡಿದೆ, ನಮ್ಮನ್ನು ಚಿಂತಿಸಿದ್ದಾನೆ. ಪ್ರಿಯರೇ, ಹಾಲೆಲೂಯಾ, ಥ್ಯಾಂಕ್ ಯು ಲಾರ್ಡ್. ಈ ಲೋಕದ ತಂದೆ ತಾಯಿಗಳು ಒಂದು ವೇಳೆ ನಮ್ಮನ್ನು ನೋಡಿರ್ಬೋದು, ನೋಡದಿರ್ಬೋದು, ಆದರೆ ನನ್ನ ಪರಲೋಕದ ತಂದೆಯ ಕಣ್ಣುಗಳು ಸದಾ ಕಾಲ ನನ್ನನ್ನು ನಿನ್ನನ್ನು ನೋಡ್ತಾ ಇದ್ದ. ಪ್ರಿಯರೇ, ಆತನ ತೂಕಡಿಸದೆ ನಿದ್ರಿಸದೆ ನಮ್ಮನ್ನು ಕಾಯುವಾತನಾಗಿದ್ದಾನೆ. ಆತ ನಮ್ಮನ್ನು ಕಣ್ಣುಗುಡ್ಡೆಯೋ ಪಾದದಲ್ಲಿ ಕಾಪಾಡುವಾತನಾಗಿದ್ದಾನೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ನಿನ್ನ ಪ್ರೀತಿ, ಮಿತಿಲ್ಲದ ಪ್ರೀತಿಗಾಗಿ ಸ್ತೋತ್ರ ಸ್ವಾಮಿ. ಶಾಶ್ವತವಾದ ನಿನ್ನ ಪ್ರೀತಿಗಾಗಿ ಸ್ತೋತ್ರ. ಬದಲಾಗದ ನಿನ್ನ ಪ್ರೀತಿಯ ಒಂದು ಕ್ಷಣ ಆತನ ಪ್ರೀತಿ ಧ್ಯಾನಿಸುವ. ಪ್ರಿಯರೇ, ನಾವು ಆತನಿಗೆ ನಮ್ಮನ್ನು ಸಮರ್ಪಿಸಿ ಆತನ ಪ್ರೀತಿ ನಾವು ಧ್ಯಾನಿಸುವ. ಆತನ ಕಪಟವಿಲ್ಲದ ಪ್ರೀತಿ, ನಿಷ್ಕಪಟವಾದ ಪ್ರೀತಿ, ಯಾವ ಮಿತಿಯಿಲ್ಲದ ಪ್ರೀತಿ, ನಾವು ಬೆಲೆ ಕಟ್ಟದ ಆತನ ಪ್ರೀತಿ. ಆತ ನಿನ್ನಗೋಸ್ಕರ, ನನಗೋಸ್ಕರ ಮಹಿಮಾ ಪದವಿಯನ್ನು ತ್ಯಜಿಸಿ ಬಂದಂತ ನನ್ನ ಕರ್ತನು. ಬೈಬಲ್ ಹೇಳ್ತದೆ, ಆತನ ಮರಣವನ್ನು ಹೊಂದುವಷ್ಟರ ಮಟ್ಟಿಗೆ ಆತನು ವಿದ್ಯೆಯನ್ನಾದನು. ಯಾಕೆ? ನನಗೋಸ್ಕರ, ನಿನಗೋಸ್ಕರ, ನನ್ನನ್ನು ನಿನ್ನನ್ನು ಬದುಕಿಸಲು ಆತನ ಮರಣವನ್ನು ಹೊಂದಿದ ಪ್ರೀತಿ. ಯೇಸುವಿನ ಸಿದ್ಧರೇ ಜಯಿಸಲು ನಮಗೆ ಆತನ ಆರಾಧಿಸಲು, ಆತನ ಪ್ರೀತಿಯನ್ನು ಧ್ಯಾನಿಸಿ, ನಮ್ಮನ್ನು ನಾವು ಇನ್ನೊಂದಾಗಿ ಆತನಿಗೆ ಸಮರ್ಪಿಸಿ ಆತನನ್ನು ಆರಾಧಿಸಿ ಹೃದಯದ ಆಳದ ಆತನ ಬೇಡ. ಯೇಸುವಿನ ಸಿದ್ಧರೇ ಜಯಿಸಲು ಆತನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನು ಇಡೀ ಲೋಕದ ಜನಾಂಗಗಳಿಗೋಸ್ಕರ ಒಪ್ಪಿಸಿಕೊಂಡಂತೆ ಆತನ ಪ್ರೀತಿ ಕಲ್ವಾರಿ ಕ್ರೂಸಿಗೆ ನಮಗೋಸ್ಕರ ಪ್ರಕಟವಾಯಿತು ಎಂಬುದಾಗಿ ಬೈಬಲ್ ಹೇಳ್ತದೆ. Thank you, Jesus. Worship the Lord. Jesus. Oh, Rabashanta, Rabashanta.
ನಮಗೋಸ್ಕರ ಚಿಂತಿಸೋ ಒಳ್ಳೆ ತಂದೆ ಆಗಿದೆಯಪ್ಪ. ಥ್ಯಾಂಕ್ ಯು ಲಾರ್ಡ್. ತಂದೆ, ನಿನ್ನ ಪ್ರೀತಿಗಾಗಿ, ಕೃಪೆಗಾಗಿ, ದಯೆಗಾಗಿ, ಕನಿಕರಕ್ಕಾಗಿ, ಒಳ್ಳೆತನಕ್ಕಾಗಿ, ಕ್ಷಮಾಪಣೆಗಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವಪ್ಪ. ಈ ದಿನದಲ್ಲಿ ನಾವು ಸಭೆಯಾಗಿ ಸೇರಿ ಬಂದು ನಿನ್ನ ಸ್ತುತಿಸಿ ಕೊಂಡಾಡುವಂತೆ ಕೊಟ್ಟಂತ ಮಹಾ ಕೃಪೆಗಾಗಿ ಸ್ತೋತ್ರ ಸ್ವಾಮಿ. ತಂದೆ, ನೀ ಸ್ತುತಿ ಸ್ತೋತ್ರದಲ್ಲಿ ಕರ್ತನ ಹಾಸಿನ ರೂಢನಾಗಿ ನೀನು ಮಹಿಮೆ ಹೊಂದಿಕೊಂಡದಕ್ಕಾಗಿ ಸ್ತೋತ್ರಪ್ಪ. ಮುಂದಿನೆಲ್ಲ ಭಾಗ ನಿನ್ನ ಒಪ್ಪಿಸಿಕೊಡುವೆ. ಕರ್ತನೆ, ಬಂದಂತ ಪ್ರತಿಯೊಂದು ನಿನ್ನ ಮಕ್ಕಳಿಗಾಗಿ ಸ್ತೋತ್ರಪ್ಪ. ಇವರ ಸ್ಥಿತಿಗತಿಗಳು ಬದಲಾಗಲಿ ಸ್ವಾಮಿ. ಇವರು ಹೋಗುವಾಗಲೂ ಬರುವಾಗಲೇ ಶುಭ ಉಂಟಾಗಲಿ, ಇವರಿಗೆ ಆರೋಗ್ಯ ಉಂಟಾಗಲಿ, ಸಮಾಧಾನ ಉಂಟಾಗಲಿ, ಬಿಡುಗಡೆ ಉಂಟಾಗಲಿ, ಸ್ವಸ್ಥತೆ ಉಂಟಾಗಲಿ, ಆಶೀರ್ವಾದ ಉಂಟಾಗಲಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ತಂದೆ, ನಿನಗೆ ಸ್ತೋತ್ರ ಸಲ್ಲಿಸ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೆನ್. ಜೊತೆ ವಾಕ್ಯದ ಮೂಲಕ ಅದನ್ನು ಮಾತನಾಡುವ ದೇವರಾಗಿದ್ದಾರೆ. ಸತ್ಯವೇದ ಪುಸ್ತಕದಲ್ಲಿ 1 ಸಾಮುವೇಲ ಪುಸ್ತಕ ಅದರಲ್ಲಿ 1ನೇ ಅಧ್ಯಾಯ 1ನೇ ವಾಕ್ಯವನ್ನು ಯಾರಾದರೂ ಗಟ್ಟಿಯಾದ ಶಬ್ದದಲ್ಲಿ ಓದಬಹುದು. 1 Samuel chapter 1 verses 1. ಎಫ್ರಾಯಿಮ್ ಬೆಟ್ಟದ ಸೀಮೆಯಲ್ಲಿನ ರಾಮತಾಯಿಮ್ ಚೋಫಿ ಊರಿನಲ್ಲಿ ಎಲ್ಕಾನನೆಂಬ ಒಬ್ಬ ಮನುಷ್ಯನಿದ್ದನು. ಇವನು ಯೆರೋಹಾಮನ ಮಗನು, ಎಲೂಹಿನ ಮೊಮ್ಮಗನು, ತೋಹುವಿನ ಮರಿಮಗನು ಆಗಿದ್ದನು. ತೋಹು ಎಂಬವನು ಎಫ್ರಾಯಿಮಿನಾದ ಚೂಫನ ಮಗನು. ಎಲ್ಕಾನನಿಗೆ 12 ಪೆನಿನಳು ಎಂಬ ಇಬ್ಬರು ಹೆಂಡತಿಯರಿದ್ದರು. ಪೆನಿಲ್ಲನಿಗೆ ಮಕ್ಕಳಿದ್ದರು, ಅಣ್ಣನಿಗೆ ಇರಲಿಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಈ ಒಂದು ವಾಕ್ಯ ನೀವು ಅನೇಕ ಸಾರಿ ಕೇಳಿದ್ದೀರಿ. ನಾನು ನಂಬ್ತೇನೆ ಈ ವಾಕ್ಯದ ಮೂಲಕ ದೇವರು ನಮ್ಮೊಂದಿಗೆ ಮಾತನಾಡ್ತಾನೆ. ಎಷ್ಟು ನಂಬ್ತೇನೆ ಇವತ್ತು, ನಾನು ಬಲವಾಗಿ ನಂಬ್ತೇನೆ. ಈ ವಾಕ್ಯ ಮುಗಿಯುವುದರೊಳಗಾಗಿ ಕೆಲವರ ಜೀವಿತದಲ್ಲಿ ದೇವರು ದೊಡ್ಡ ಕಾರ್ಯವನ್ನು ಆತನು ಮಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ನಮಗೆಲ್ಲರಿಗೂ ಎಲ್ಕಾನ ಎಂಬ ವ್ಯಕ್ತಿಯ ಬಗ್ಗೆ ಅಲ್ಲಿ ಪರಿಚಯ ಮಾಡ್ತಾ ಇದ್ದಾರೆ. ಎಲ್ಕಾನ ಪದದ ಅರ್ಥ ಗಾಡ್ ಹ್ಯಾಸ್ ಪರ್ಚೇಸ್ಡ್, ಅಂದ್ರೆ ದೇವರು ಕ್ರಯಕ್ಕೆ ಕೊಂಡ ವ್ಯಕ್ತಿ ಎಂಬುದಾಗಿ. ಅಲ್ಲಿ ಎಲ್ಕಾನ ಪದದ ಅರ್ಥ ದೇವರು ಕ್ರಯಕ್ಕೆ ಕೊಂಡ ವ್ಯಕ್ತಿ. ಪ್ರೈಸ್ ದಿ ಲಾರ್ಡ್. ನಾವು ಯಾರಾಗಿದ್ದೇವೆ? ಅಟ್ಟಿಯಾಗಿಲ್ರಿ, ದೇವರು ಕ್ರಯಕ್ಕೆ ಕೊಂಡವರಾಗಿದ್ದೇವೆ. ಹೌದಾ? ಪ್ರೈಸ್ ದಿ ಲಾರ್ಡ್. ನಾನು ಒಂದು ವಿಷಯ ಇಲ್ಲ, ದೇವರು ನಮ್ಮನ್ನು ಕ್ರಯಕ್ಕೆ ತೆಗೆದುಕೊಂಡ ಮೇಲೆ ನಾವು ಯಾವ ವಿಷಯದಲ್ಲಿ ಭಯಪಡುವ ಅಗತ್ಯ ಇಲ್ಲ. ಎಷ್ಟು ಜನ ನಂಬ್ತೇನೆ? ನಾನು ನಂಬ್ತೇನೆ. ಹಲ್ಲೆಲೂಯಾ. ಇಲ್ಲಿದ್ದವರು ಅನೇಕ ಭಯದಿಂದ ಬಂದಿರುವುದಾದ್ರೆ ಇವತ್ತು ದೇವರಾತ್ಮನು ಮಾತನಾಡ್ತಿದ್ದಾನೆ. ನಿನ್ನನ್ನು ದೇವರು ಕ್ರಯಕ್ಕೆ ತೆಗೆದುಕೊಂಡಿದ್ದಾನೆ. ಹಲ್ಲೆಲೂಯಾ. ತನ್ನ ರಕ್ತದ ಮೂಲಕ ನಿಮ್ಮನ್ನು ಆತನು ಪರ್ಚೇಸ್ ಮಾಡಿದ ವ್ಯಕ್ತಿಗಳು ನೀವಾಗಿದ್ದರೆ ನಿಮ್ಮ ವಿಷಯವನ್ನು ಆತ ನೋಡಿಕೊಳ್ಳುತ್ತಾನೆ. ಎಷ್ಟು ನಂಬ್ತೀರಿ? ನಾನು ಬಲವಾಗಿ ನಂಬ್ತೇನೆ. ದೇವರು ಇವತ್ತು ಅದನ್ನು ತೆಗೆದುಕೊಂಡು ನಿಮಗೋಸ್ಕರ ಅದ್ಭುತಗಳನ್ನು ಮಾಡಲಿಕ್ಕೆ ಅವರು ಇವತ್ತು ಶಕ್ತನಾಗಿ ಚಲಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ನಾವು ನೋಡ್ತೇವೆ ದೇವರು ಕ್ರಯಕ್ಕೆ ಕೊಂಡ ವ್ಯಕ್ತಿಯಾಗಿದ್ದಾನೆ. ಹಲ್ಲೆಲೂಯಾ. ನೋಡಿ, ದೇವರು ನಮ್ಮನ್ನು ಯಾವ ರೀತಿ ಸ್ವಂತ ರಕ್ತದಿಂದ ಕೊಂಡುಕೊಂಡಿದ್ದಾನಂತೆ. ಯೇಸುವಿನ ರಕ್ತಕ್ಕೆ ಎಷ್ಟು ಪವರ್ ಉಂಟು? ಇಲ್ಲ, ಪವರ್ ಇಲ್ಲ. ಆಮೇಲೆ ಸಾಧಾರಣ ಓತವರಿಯ ಆ ರಕ್ತಕ್ಕೆ ಎಷ್ಟು ಪವರ್ ಇರುವುದಾದ್ರೆ ನೀವು ಯೋಚಿಸಿ, ಯೇಸು ಸ್ವಾಮಿಯ ರಕ್ತಕ್ಕೆ ಎಷ್ಟು ಪವರ್ ಉಂಟು. ನಾನು ಹೇಳ್ತೇನೆ, ಇವತ್ತು ನಿಮ್ಮ ಮೇಲೆ ಯೇಸುವಿನ ರಕ್ತ ಇದೆ. ಹಲ್ಲೆಲೂಯಾ. ನಿಮ್ಮ ಮನೆ ಮೇಲೆ ಯೇಸುವಿನ ರಕ್ತ ಇರುವುದರಿಂದ ಯಾವ ಸಂಹಾರಕ್ಕೂ ನಿಮ್ಮ ನಾಶ ಮಾಡಲಿಕ್ಕೆ ಆಗುವುದಿಲ್ಲ. ಯಾಕೆ ಗೊತ್ತಿಲ್ಲ? ನೀವು ಆತನ ಸ್ವಂತ ಸೊತ್ತಾಗಿದ್ದೀರಿ. ಹಲ್ಲೆಲೂಯಾ. ದೇವರು ಯಾವಾಗಲೂ ನಮ್ಮ ಸಂಗಡ ಇರ್ತಾನೆ ಪ್ರಿಯರೇ. ಅಲ್ಲಿ ನಾವು ಭಯಪಡ್ತೇವೆ ನಿಜವಾಗಿ, ಆದ್ರೆ ದೇವರು ಹೇಳ್ತಾರೆ ನೀವು ಭಯಪಡುವ ಅಗತ್ಯ ಇಲ್ಲ, ನಿಮ್ಮನ್ನು ನಾನು ಕ್ರಯಕ್ಕೆ ತೆಗೆದುಕೊಂಡಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ನಾವು ಮೋಶೆಯ ಬಗ್ಗೆ ನಾವು ನೋಡುತ್ತಾ ಇದ್ದೇವೆ. ಮೋಶೆಯನ್ನು ದೇವರು ಏನ್ ಮಾಡಿದ? ಆರಿಸಿ ತೆಗೆದ. ಮೋಶೆಯನ್ನು ದೇವರು ಅವ ಚೂಸನೊಬ್ಬ ಆರಿಸಿಕೊಂಡ ವ್ಯಕ್ತಿಯಾಗಿದ್ದ. ನಾವು ನೋಡ್ತೇವೆ, ಅವನ ಜನರದ ಟೈಮಲ್ಲಿ ಏನಾಯ್ತು? ಪ್ರಾಬ್ಲಮ್ ಆಯ್ತು. ಜನರದ ಟೈಮಲ್ಲಿ ಪ್ರಾಬ್ಲಮ್ ಆಯ್ತು. ಎಲ್ಲ ಗಂಡು ಮಕ್ಕಳನ್ನು ಕೊಲ್ಲಿಕ್ಕೆ ಏನ್ ಮಾಡಿದ್ರು? ಆಜ್ಞೆ ಹೊರಿಸಿದ್ರು. ಇವತ್ತು ನಾನು ಹೇಳ್ತೇನೆ, ನಿಮ್ಮಲ್ಲಿ ಯಾರಾದ್ರೂ ಹುಟ್ಟುವಾಗ ಪ್ರಾಬ್ಲಮ್ ಆದ್ರೆ ಆ ವ್ಯಕ್ತಿಗಳು ಸಾಧಾರಣ ವ್ಯಕ್ತಿಯಾಗಿ ಇರುವುದಿಲ್ಲ, ಅದು ಅಸಾಧಾರಣ ವ್ಯಕ್ತಿಯಾಗಿರ್ತಾರೆ. ಹಲ್ಲೆಲೂಯಾ. ಆದ್ರೆ ನಾನು ಹೇಳ್ತಿದ್ದೇನೆ, ವೈರ್ಯು ನಿಮ್ಮ ಮಕ್ಕಳನ್ನು ನಾಶ ಮಾಡಲಿಕ್ಕೆ ಆಗುವುದಿಲ್ಲ. ವೈರ್ಯು ನಿಮ್ಮನ್ನು ನಾಶ ಮಾಡಲಿಕ್ಕೆ ಆಗುವುದಿಲ್ಲ. ನಿಮ್ಮನ್ನು ಕ್ರಯಕ್ಕೆ ತೆಗೆದುಕೊಂಡ ಒಬ್ಬ ವ್ಯಕ್ತಿ ಇದ್ದಾನೆ. ಅವನು ಗರ್ಭದಲ್ಲಿ ನೀವು ಪಿಂಡ ಇರುವಾಗಲೇ ನಿಮ್ಮ ಬಗ್ಗೆ ಅವನು ಪ್ಲಾನ್ ಮಾಡಿದ್ದಾನೆ. ಹಲ್ಲೆಲೂಯಾ. ಮೋಶೆಯ ಬಗ್ಗೆ ದೇವರು ಪ್ಲಾನ್ ಮಾಡಿದ. ನಾನು ನಂಬ್ತೇನೆ, ನಿಮ್ಮ ಬಗ್ಗೆ ದೇವರು ದೊಡ್ಡ ಪ್ಲಾನ್ ಮಾಡಿದ್ದಾನೆ. ಎಷ್ಟು ನಂಬ್ತೇನೆ? ನನ್ನ ಬಗ್ಗೆ ದೇವರು ಪ್ಲಾನ್ ಮಾಡಿದ್ದಾನೆ. ಆಮೇಲೆ ಇವತ್ತು ಫಾದರ್ಸ್ ಡೇ. ಫಾದರ್ಸ್ ಡೇ ಅಂತ
ಎಲ್ಲ ಹೆಚ್ಚಾಗಿ ನಮ್ಮ ದೇಶಕ್ಕಿಂತ ಹೆಚ್ಚಾಗಿ ಫಾರಿನಲ್ಲಿ ಜಾಸ್ತಿ ಅದು ಸೆಲೆಬ್ರೇಷನ್ ಮಾಡ್ತಾರೆ ಫಾದರ್ಸ್ ಡೇ ಅಂತ. ಯಾಕೆ ಅವರು ಜಾಸ್ತಿ ಇಂಪಾರ್ಟೆಂಟ್ ಕೊಡೋದು ಗೊತ್ತಿಲ್ಲ. ಅವ್ರ ಮಕ್ಕಳು ತಂದೆ ತಾಯಿ ನೋಡೋದು ವರ್ಷಕ್ಕೊಮ್ಮೆ ದಿವಸ ಒಂದು ಹೂವನ್ನು ಕೊಟ್ಕೊಂಡು ಹೋಗಿ ಐ ಲವ್ ಯು ಡ್ಯಾಡಿ ಅಂತ. ಆಮೇಲೆ ಆದ್ರೆ ನಮ್ಮ ಡ್ಯಾಡಿ ನಾವು ಪ್ರತಿದಿನ ಪ್ರತಿ ಸಮಯದಲ್ಲಿ ಆತನ ನೋಡುವವರಾಗಿದ್ದೇವೆ. ಅಲ್ಲಿ ಎಷ್ಟು ಜನ ಹೇಳ್ತಾರೆ ಹಲ್ಲೆಲೂಯಾ, ಆ ಡ್ಯಾಡಿ ನಿಮ್ಮ ಜೊತೆ ಯಾವಾಗ ಸೇರ್ತಾನೆ, ಆ ಡ್ಯಾಡಿ ನಿಮಗೆ ಕೊರತೆ ಬರದಾಗೆ ಆತ ನೋಡುವವನಾಗಿಲ್ಲ. ಹಲ್ಲೆಲೂಯಾ. ನೋಡಿ, ಈ ಮೋಶೆಯನ್ನು ದೇವರು ಕರೆದ. ಎಷ್ಟು ನಂಬ್ತೀರಿ? ದೇವರು ಕರೆದ ಮೇಲೆ ಅದಕ್ಕೆ ಬೇಕಾದದೆಲ್ಲ ದೇವರೇ ಮಾಡ್ತಾನೆ. ಎಷ್ಟು ನಂಬ್ತೀರಿ? ದೇವರೇ ಮಾಡ್ತಾನೆ. ಹಲ್ಲೆಲೂಯಾ. ನಿಮ್ಮನ್ನು ದೇವರು ಕರೆದ್ರೆ ಅರ್ಧಕ್ಕೆ ಬಿಡುವುದು ಬೇಡ, ಬಾಕಿ ಕೆಲಸ ಯಾರು ಮಾಡ್ತಾರೆ? ದೇವರೇ ಮಾಡ್ತಾನೆ. ಹೌದಾ? ಪ್ರೀಸರು ಮೋಶೆಯನ್ನು ದೇವರು ಕರೆದ. ಅಲ್ಲಿ ಕರೆದ ನಂತರ ಮೋಶೆ ಏನ್ ಮಾಡಿದ ಗೊತ್ತಿಲ್ಲ, ಅವನ ಬಲದಿಂದ ಏನ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟ, ಅವನ ಬಲದಿಂದ ಗೆಲ್ಲಿಕ್ಕೆ ಪ್ರಯತ್ನ ಪಟ್ಟ. ಇವತ್ತು ನಾನು ಹೇಳ್ತೇನೆ, ನಿಮ್ಮ ಬಲದಿಂದ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ನಿಮ್ಮನ್ನು ದೇವರು ಕರೆದ್ರೆ ದೇವರ ಕರದಲ್ಲಿ ಕೊಟ್ಟು ಸುಮ್ಮನೆ ಇರ್ರಿ, ದೇವರು ದೊಡ್ಡ ಕಾರ್ಯ ನಿಮ್ಮ ಜೀವಿತದಲ್ಲಿ ಮಾಡ್ತಾರೆ. ಹಲ್ಲೆಲೂಯಾ. ನಾವು ನೋಡ್ತೇವೆ, ಅವನು 40 ವರ್ಷದಿಂದ ಆ ಒಂದು ಅರಮನೆಯಲ್ಲಿ ಕಳೆದ. ಆಮೇಲೆ ಹಲ್ಲೆಲೂಯಾ. ಅವನು ತನ್ನ ಸಾಮರ್ಥ್ಯವನ್ನು, ತನ್ನ ಪವರ್ ಅನ್ನು ಉಪಯೋಗಿಸಿದ, ಆದ್ರೆ ಯಾವ ಪ್ರಯೋಜನವಾಗಲಿಲ್ಲ. ಇವತ್ತು ನಾನು ನಿಮ್ಮ ಶಕ್ತಿ, ನಿಮ್ಮ ಜ್ಞಾನ, ನಿಮ್ಮ ಇನ್ಫ್ಲುಯೆನ್ಸ್ ಯಾವುದು ಬೇಡ, ದೇವರಿಗೆಲ್ಲವನ್ನು ಬಿಟ್ಟುಬಿಡ್ರಿ. ದೇವರು ತನ್ನ ಕಾರ್ಯವನ್ನು ಇವತ್ತು ಮಾಡಲಿಕ್ಕೆ ಅವರು ಶಕ್ತನಾದ ದೇವರಾಗಿಲ್ಲ. ನಮ್ಮ ಪ್ರಯತ್ನ ಪಟ್ಟರೆ ನಮಗೆ ಪ್ರಾಬ್ಲಮ್ ಬರ್ತದೆ ಹೊರತು ನಮಗೆ ಅದರಲ್ಲಿ ಸೊಲ್ಯೂಷನ್ ಬರೋದಿಲ್ಲ. ಹೌದಾ? ಪ್ರೀಸರ್ ಹಲ್ಲೆಲೂಯಾ. ನಂತರ ನಾವು ನೋಡ್ತೇವೆ 40 ವರ್ಷ ಇವ ಎಲ್ಲಿ ಹೋದ? ಅರಣ್ಯದಲ್ಲಿ ಹೋದ. ಆಮೇಲೆ ಹಲ್ಲೆಲೂಯಾ. ನಾವು 80 ವರ್ಷ ಪ್ರಾಯ ಆಗುವಾಗ ಅವನು ಎಲ್ಲಿಗೆ ಬರ್ತಾನೆ ಗೊತ್ತಿಲ್ಲ? ದೇವರ ಬೆಟ್ಟದ ಬಳಿಗೆ ಬರ್ತಾನೆ. ಹೋರೆ ಬೆಟ್ಟದ ಬಳಿಗೆ ಬರ್ತಾನೆ. ಹೋರೆ ಬೆಟ್ಟದ ಬಳಿಗೆ ಬರುವಾಗ ಅಲ್ಲಿ ದೇವರನ್ನು ತಿರುಗಿ ಕರೀತಾನೆ. ಏನು? ಮೋಶೆ ಎಂಬುದಾಗಿ ಕರೀತಾನೆ. ಅಲ್ಲಿ ದೇವರು ಕರೆಯುವಾಗ ಎಷ್ಟು ಶಬ್ದದಲ್ಲಿ ಕಲಿಸ್ತಾರೆ? 2 ಸಲ ಕರೆಯುವುದು. ಆಮೇಲೆ ಹಲ್ಲೆಲೂಯಾ. ಯಾಕೆ 2 ಸಲ ಕರೆಯುವುದು? ಒಂದು ಸಲ ಕಾದ್ರೆ ಕೇಳುವುದಿಲ್ಲ, ಒಂದು ಸಲ ಹೇಳಿದ್ರೆ ನಮಗೆ ಅರ್ಥ ಸಾಕು. ಅದಕ್ಕೆ 2 ಸಲ ದೇವರು ಹೇಳ್ತಾರೆ. ಹೌದಾ? ಪೌಲ ಹೇಳ್ತಾರೆ ಫಿಲಿಪ್ಪಿ ಬರೆದ ಸಭೆಯಲ್ಲಿ, ಏನ್ ಯಾವಾಗಲೂ ಸಂತೋಷ ಪಡ್ರಿ ಎಂದು ತಿರುಗಿ ಹೇಳ್ತೇನೆ. ಆಮೇಲೆ ಎಷ್ಟು ಜನ 2 ಸಲ ಹೇಳಿದ್ರೆ ಕೇಳ್ತೀನಿ. ಆಮೇಲೆ ಅಲ್ಲಿ ಮೋಶೆ ಜೊತೆ 2 ಸಲ ದೇವರು ಮಾತನಾಡ್ತಿದ್ದಾನೆ. ಯಾಕೆ 2 ಸಲ ಮಾತನಾಡ್ತಿದ್ದಾನೆ ಅಂತ ಹೇಳಿದ್ರೆ, ನಾವು ನೋಡ್ತೇವೆ ಕೀರ್ತನೆಗಳ ಪುಸ್ತಕ 62ನೇ ಕೀರ್ತನೆ, ಅದರಲ್ಲಿ 11ನೇ ವಾಕ್ಯ ನೀವು ಗಮನಿಸುವುದಾದ್ರೆ, Psalm number 62 verses 11. ಸರ್ವಾಧಿಕಾರವು ದೇವರದೇ ಎಂದು ದೇವರು ಒಮ್ಮೆ ಅಲ್ಲ, ಎಷ್ಟು ಸಲ ಹೇಳಿದ್ದಾರೆ? ಎಷ್ಟು ಸಲ? ಸರ್ವಾಧಿಕಾರ ಯಾರ್ದಂತೆ? ದೇವರದು. ಆಮೇಲೆ ಅಲ್ಲಿ ದೇವರದು. ಹಲ್ಲೆಲೂಯಾ. ನಾನು ಹೇಳ್ತೇನೆ, ದೇವರು ಹೇಳಿದ್ರೆ ಅದನ್ನು ಮಾಡೇ ಮಾಡ್ತಾರೆ. ಹೌದಾ? ಪ್ರೇಸರು ಹಲ್ಲೆಲೂಯಾ. ಮೋಶೆ ಯಾವುದರ ಮುಂದೆ ನಿಂತ? ಓರೆ ಬೆಂಕಿಯ ಮುಂದೆ ನಿಲ್ತಾ ಇದ್ದಾನೆ. ಅಲ್ಲಿ ಬೆಂಕಿಯ ಮುಂದೆ ನಿಲ್ಲುವಾಗ ಅವನ ಜೀವಿತ ಬದಲಾಯಿತು. ಆಮೇಲೆ ಜೀವಿತ ಬದಲಾಯಿತು. ಅಲ್ಲಿ ನಾನು ಹೇಳಿದೆ, ದೇವರು ಕರೆದ್ರೆ ಕಾರ್ಯಕ್ಕೆ ಸಹಾಯಿಸ ದೇವರೇ ಮಾಡ್ತಾರೆ. ಎಷ್ಟು ಜನ ನಂಬ್ತೀರಿ? ನಿನ್ನ ಕಾರ್ಯಕ್ಕೆ ಇವತ್ತು ದೇವರು ಸಹಾಯ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಹಲ್ಲೆಲೂಯಾ. ನೀನು ಚಿಂತೆ ಮಾಡಬೇಡ, ದೇವರು ಎಲ್ಲವನ್ನು ಚಿಂತಿಸ್ತಾ ಇದ್ದಾರೆ. ದೇವರು ಎಲ್ಲವನ್ನು ಪ್ಲಾನ್ ಮಾಡ್ತಾ ಇದ್ದಾರೆ. ಹೌದಾ? ಪ್ರೈಸ್. ಅಬ್ರಹಾಮನ ಜೀವಿತದಲ್ಲಿ ನೋಡೋದಾದ್ರು ಸಹ ಅಬ್ರಹಾಮನನ್ನು ದೇವರು ಕರೆದ. ಹೌದಾ? ದೇವರು ವಾಗ್ದಾನ ಮಾಡಿದ್ರು. ಏನ್ ಮಾಡಿದ? ನಿನ್ನ ದೊಡ್ಡ ಜನಾಂಗವಾಗಿ ಮಾಡ್ತೇನೆ ಎಂಬುದಾಗಿ. ದೊಡ್ಡ ಜನಾಂಗವಾಗಿ ಮಾಡ್ತೇನೆ ಅಂತ. ಆದ್ರೆ ಅಬ್ರಹಾಮನಿಗೆ ಇವತ್ತು ಸಾರಲಿಕ್ಕೆ ಮಕ್ಕಳೇ ಇರಲಿಲ್ಲ. ಆಮೇಲೆ ಕಾದ್ರು ಇನ್ನು ಕಾದ್ರೆ ಆಗುದಿಲ್ಲ ಅಂತೇಳಿ ಆಗ ನನ್ನ ತಂದೆ ಏನ್ ಮಾಡಿದ್ರು? ದೇವರಿಗೆ ಸಹಾಯ ಮಾಡ್ಲಿಕ್ಕೆ ಬಂದದ್ದು. ಯಾರಿಗೆ ಸಹಾಯ ಮಾಡ್ಲಿಕ್ಕೆ? ದೇವರಿಗೆ ಸಹಾಯ ಮಾಡ್ಲಿಕ್ಕೆ ಯಾರನ್ನು ಕರ್ಕೊಂಡು ಬಂದದ್ದು? ಆಗ ನನ್ನನ್ನು ಕರ್ಕೊಂಡು ಬಂದ. ಇದು ದೇವರ ಪ್ಲಾನ್ ಅಲ್ಲ. ದೇವರಿಗೆ ನಿಮ್ಮಿಂದ ಸಹಾಯ ಬೇಕಿಲ್ಲ, ದೇವರೇ ಸಹಾಯ ಮಾಡ್ತಾನೆ, ದೇವರೇ ಪ್ಲಾನ್ ಮಾಡ್ತಾನೆ. ಅಲ್ಲಿ ನಾನು ಬಲವಾಗಿ ನಂಬ್ತೀನಿ, ಇಲ್ಲಿದ್ದ ಕೆಲವರ ಜೀವಿತದಲ್ಲಿ ದೇವರ ಆತ್ಮನೆ ಒಂದು ಮಾತನಾಡ್ತಿದ್ದಾನೆ. ನಿನಗೆ ಬೇಕಾದ ಸಹಾಯ ಪರಲೋಕ ಮಾಡಲಿಕ್ಕೆ ಒಂದು ಸಿದ್ಧ ಮಾಡಿದೆ, ನೀನು ರೆಡಿಯಾಗಿರು. ಅಲ್ಲಿ ನಿನ್ನ ಪ್ಲಾನ್ ಬೇಡ, ನಿನ್ನ ಆಲೋಚನೆ ಬೇಡ, ದೇವರು ನಿನಗೋಸ್ಕರ ಪ್ಲಾನ್ ಮಾಡಿದ್ದಾನೆ. ಅಲ್ಲಿ ದೇವರು ನಿನಗೋಸ್ಕರ ಆಲೋಚನೆ ಮಾಡಿದ್ದಾನೆ. ಎಷ್ಟು ನಂಬ್ತೀನಿ? ದೇವರ ಆಲೋಚನೆ ಒಳ್ಳೆ ಆಲೋಚನೆ. ಪ್ರೇಸರು ದೇವರ ಪ್ಲಾನ್ಗಳು ಯಾವಾಗ ಸಹ ಒಳ್ಳೆ ಪ್ಲಾನ್ ಆಗಿದೆ ಪ್ರಿಯರೇ. ಆಮೇಲೆ ಹಲ್ಲೆಲೂಯಾ. ಇವತ್ತು ನಾನು ನಂಬ್ತೇನೆ, ದೇವರನ್ನು ನೆರವೇರಿಸಲಿಕ್ಕೆ ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡುತ್ತೆ, ಎಲ್ಕಾನನನ್ನು ದೇವರು ಕರೆದ. ಎಲ್ಲಿಂದ? ಎಲ್ಕಾನನಿಂದ ದೇವರು ಕರೆದ. ಎಲ್ಕಾನನನ್ನು ಕರೆದ. ಎಲ್ಲಿದ್ದ? ಎಫ್ರಾತಿನಲ್ಲಿ ಇದ್ದಂತೆ. ಎಲ್ಲಿ? ಎಫ್ರಾತಿನಲ್ಲಿ ಇದ್ದಂತೆ. ಎಫ್ರಾತ್ ಪದದ ಅರ್ಥ ಫಲಭರಿತ.
ಅಲ್ಲಿ ಫಲಭರಿತ ದೇವರು ಬಯಸುತ್ತೆ ಎಂಬುದನ್ನ ನಿಮ್ಮಲ್ಲಿ ಫಲವನ್ನು ಬಯಸ್ತಾ ಇದ್ದಾನೆ. ನೀವು ಫಲಭರಿತರಾಗಬೇಕಂತ ದೇವರು ಇಷ್ಟಪಡುವವನಾಗಿದ್ದಾನೆ. ಎಷ್ಟು ಜನ ಇವತ್ತು ಬಿಟ್ಟು ಕೊಡ್ತಿದ್ದೀರಿ, ನಿಮ್ಮನ್ನು ದೇವರು ಫ್ರೂಟ್ಫುಲ್ ಆಗಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಅಲ್ಲಿ ನಾನು ನಂಬ್ತೀನಿ, ಇದುವರೆಗೆ ನೀವು ಫಲ ಕೊಡದಿದ್ರೆ ಇವತ್ತಿನಿಂದ ನೀವು ಫಲವನ್ನು ಕೊಡ್ಲಿಕ್ಕೆ ಹೋಗ್ತಾ ಇದ್ದೀರಿ. ಎಷ್ಟು ಜನ ನಂಬ್ತೀರಿ? ಎಷ್ಟು ಜನ ನಂಬ್ತೀರಿ? ನೀವು ಇವತ್ತು ಡೆಡಿಕೇಶನ್ ಮಾಡಿ ದೇವರಿಗೆ, ದೇವರೇ ನಾನು ಫಲ ಕೊಡಬೇಕು ಏನ್ರಿ, ನಾನು ಫಲ ಕೊಡ್ಬೇಕು. ಅಲ್ಲೆಲ್ಲೂಯ್ಯ. ಫಲವಿಲ್ಲದ ಮರ ನಾನಾಗಬಾರ್ದು, ನನ್ನೊಂದು ಫಲ ಬರಬೇಕು. ನನ್ನ ಕುಟುಂಬಕ್ಕೆ ನಾನು ಆಶೀರ್ವಾದವಾಗಬೇಕು, ನನ್ನ ಮಕ್ಕಳಿಗೆ ಆಶೀರ್ವಾದವಾಗಬೇಕು, ನನ್ನ ಸಭೆಗೆ ಆಶೀರ್ವಾದವಾಗಬೇಕು, ನನ್ನಿಂದ ಸಮಾಜಕ್ಕೆ ಆಶೀರ್ವಾದವಾಗಬೇಕು. ದೇವರೇ ನನ್ನನ್ನು ಫಲಭರಿತವಾದ ಒಂದು ವೃಕ್ಷವಾಗಿ ನೀನು ಮಾರ್ಪಡಿಸಿ ಎಂಬುದಾಗಿ ಹೇಳ್ರಿ. ದೇವರು ನಿಮ್ಮನ್ನು ಫ್ರೂಟ್ಫುಲ್ ಆಗಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಎಷ್ಟು ನಂಬ್ತೀನಿ? ನಾನು ನಂಬ್ತೀನಿ. ಹಲ್ಲೆಲೂಯ್ಯ. ಇವತ್ತಿನಿಂದ ನೀವು ಫ್ರೂಟ್ಫುಲ್ ಆಗ್ಲಿಕ್ಕೆ ಹೋಗ್ತಾ ಇದ್ರಿ. ಹಲ್ಲೆಲೂಯ್ಯ. ಸತ್ಯವೇದಿ ಎಫ್ರಾಯೀಮನಲ್ಲಿ ಇದ್ದ ಎಂಬುದಾಗಿ ಅಲ್ಲಿ ವಾಕ್ಯ ಅಂತ ಉಂಟು. ಹಲ್ಲೆಲೂಯ್ಯ. ನಾನು ಹೇಳ್ತೇನೆ, ದೇವರು ನಮ್ಮನ್ನು ಕರೆದದ್ದು ಕಷ್ಟದಲ್ಲಿ ಇರ್ಲಿಕ್ಕಲ್ಲ, ಶಾಪದಲ್ಲಿ ಇರ್ಲಿಕ್ಕಲ್ಲ, ನಮ್ಮನ್ನು ನಷ್ಟದಲ್ಲಿ ಇರ್ಲಿಕ್ಕಲ್ಲ. ದೇವರು ನಮ್ಮನ್ನು ಕರೆದು ಆಶೀರ್ವಾದ ಮಾಡಲಿಕ್ಕೆ. ಎಷ್ಟು ಜನ ನಂಬ್ತೀರಿ ಅಂತ? ಹಲ್ಲೆಲೂಯ್ಯ. ದೇವರು ನಮ್ಮನ್ನು ಆಶೀರ್ವದಿಸಲಿಕ್ಕೆ ದೇವರು ನಮ್ಮನ್ನು ಕರೆದಿದ್ದಾನೆ. ಹಲ್ಲೆಲೂಯ್ಯ. ಇವತ್ತು ನಾವು ದೇವರ ಬಳಿಗೆ ಬರುವಾಗ ಅನೇಕ ಕೋಟೆಗಳು ಬರ್ತದೆ, ಅಲ್ಲಿ ದೊಡ್ಡ ದೊಡ್ಡ ಕೋಟೆಗಳು ಬರ್ತದೆ. ಹೌದಾ? ಪ್ರೆಸರ್ ಆ ಕೋಟೆ ಬರುವಾಗ ನೀನು ಟೆನ್ಷನ್ ಮಾಡಬೇಡ, ನೀನು ದೇವರನ್ನು ಸ್ತುತಿಸಲಿಕ್ಕೆ ಪ್ರಾರಂಭ ಮಾಡು. ಆ ಕೋಟೆ ಅಲ್ಲೇ ಕೆಳಗೆ ಬೀಳುವಂತೆ ದೇವರು ಮಾಡ್ತಾನೆ. ಹಲ್ಲೆಲೂಯ್ಯ. ನೀನು ಏನು ಮಾಡಬೇಕಾಗಿಲ್ಲ, ನೀನು ಆರಾಧನೆ ಮಾಡು, ನೀನು ದೇವರಿಗೆ ಸ್ತೋತ್ರ ಹೇಳು, ನೀನು ಒಳ್ಳೆಯವನಪ್ಪ ಎಂಬುದಾಗಿ ಹೇಳ್ರಿ. ಹಲ್ಲೆಲೂಯ್ಯ. ಆತನ ಕಾರ ಅಲ್ಲಿ ಚಲಿಸುತ್ತದೆ, ಅದ್ಭುತ ದೇವರು ಮಾಡುವವನಾಗಿದ್ದಾನೆ. ಆಮೇಲೆ ಹಲ್ಲೆಲೂಯ್ಯ. ನಾನು ಬಲವಾಗಿ ನಂಬ್ತೇನೆ, ಇವತ್ತು ನಿನ್ನ ಜೀವಿತದಲ್ಲಿ ಸಹ ದೇವರು ದೊಡ್ಡ ಕಾರ್ಯವನ್ನು ಮಾಡುವವನಾಗಿದ್ದಾನೆ. ಹಲ್ಲೆಲೂಯ್ಯ. ಇಲ್ಲಿ ನಾವು ನೋಡ್ತೇವೆ, ಎಲ್ಕಾನನಿಗೆ ಎಷ್ಟು ಮಂದಿ ಹೆಂಡತಿಯರು? 2 ಹೆಂಡತಿಯರಂತೆ. ಹಲ್ಲೆಲೂಯ್ಯ. ನೋಡಿ, ಎಲ್ಕಾನನ ಮೊದಲ ಹೆಂಡತಿ ಹೆಸರೇನು? ಹನ್ನಳು. ಆಮೇಲೆ ಹನ್ನಳು ಅವನ ಮೊದಲ ಹೆಂಡತಿ. ಅಲ್ಲಿ ಅವನು 2ನೇ ಮದುವೆ ಆಗಲಿಕ್ಕೆ ಕಾರಣ ಏನು? ಹನ್ನಳಿಗೆ ಏನಿರಲಿಲ್ಲ, ಮಕ್ಕಳಿರಲಿಲ್ಲ. ಅದು ದೇವರ ಉದ್ದೇಶ. ಪ್ರತಿಯೊಂದು ಕುಟುಂಬ ಜೀವಿತ ಅದು ಪ್ಲಸ್ ಆಗಬೇಕೆಂಬುದಾಗಿ ದೇವರ ವಾಕ್ಯ. ಪುತ್ರ ಸಂತಾನವು ಯೆಹೋವನಿಂದ ಬಂದ ಸ್ವಾಸ್ಥ್ಯವಾಗಿದೆ, ಗರ್ಭಫಲವು ಯೆಹೋವನ ಬಹುಮಾನವಾಗಿದೆ. ಆಮೇಲೆ ನಾನು ನಂಬ್ತೇನೆ, ಪ್ರತಿಯೊಬ್ಬರು ದೇವರ ಆಶೀರ್ವಾದ ಬಹುಮಾನವನ್ನು ಹೊಂದುತ್ತಾರೆ. ಎಷ್ಟು ಜನ ಹೊಂದಲಿಲ್ಲ? ಯೇಸುವಿನ ನಾಮದಲ್ಲಿ ಇವತ್ತು ನಾನು ಡಿಕ್ಲೇರ್ ಮಾಡ್ತೇನೆ, ನಿಮಗೊಂದು ಬಹುಮಾನ ದೇವರು ಸಿದ್ಧ ಮಾಡ್ತಾನೆ. ಇದುವರೆಗೆ ಆಗದ ಕಾರ್ಯ ದೇವರು ಕೊಡುವವನಾಗಿದ್ದಾನೆ. ಆಮೇಲೆ ಹಲ್ಲೆಲೂಯ್ಯ. ನಾವು ನೋಡ್ತೇವೆ, ಇಲ್ಲಿ ಪೆನಿಲನಿಗೆ ಕೊರತೆ ಇಲ್ಲ, ಹನ್ನಳಿಗೆ ಏನುಂಟು? ಕೊರತೆ ಉಂಟು. ಪೆನಿಲನಿಗೆ ಕೊರತೆ ಇಲ್ಲ, ಅವನಿಗೆ ಮಕ್ಕಳುಂಟು, ಹನ್ನಳಿಗೆ ಮಕ್ಕಳು ಇಲ್ಲ. ಆದರೆ ಪೆನಿಲನಿಗೆ ಒಂದು ಕೊರತೆ ಇತ್ತು ಏನಂತ ಹೇಳಿದ್ರೆ, ಅವಳು ಆರಾಧನೆ ಮಾಡ್ತಿರ್ಲಿಲ್ಲ, ಅವಳು ಪ್ರಾರ್ಥನೆ ಮಾಡ್ತಿರ್ಲಿಲ್ಲ. ಆದ್ರೆ ಹನ್ನಳ ಕೊರತೆ ಇಲ್ಲ ಅಂತ ಹೇಳಿದ್ರೆ ಯಾವ್ದಂತ ಹೇಳಿದ್ರೆ, ಅವಳು ಯಾವಾಗಲೂ ಆರಾಧನೆ ಮಾಡ್ತಿದ್ರು. ಹಲ್ಲೆಲೂಯ್ಯ. ಅವಳು ಯಾವಾಗಲೂ ಪ್ರಾರ್ಥನೆ ಮಾಡ್ತಾ ಇದ್ರು. ಎಷ್ಟು ಜನ ಪ್ರಾರ್ಥನೆ ಮಾಡುವವರಿದ್ದೀರಿ? ನಾನು ನಂಬ್ತೇನೆ, ನೀವು ಪ್ರಾರ್ಥನೆ ಮಾಡುವವರಾದ್ರೆ, ನೀವು ಆರಾಧನೆ ಮಾಡುವವರಾಗಿದ್ರೆ ನಿಮ್ಮ ಕೊರತೆಗಳನ್ನು ದೇವರು ತೀರಿಕೆ ಒಂದು ಸಿದ್ಧರಾಗಿದ್ದಾರೆ. ಹಲ್ಲೆಲೂಯ್ಯ. ಯಾಕಂದ್ರೆ ನನ್ನ ದೇವರು ಪ್ರಾರ್ಥನೆಯನ್ನು ಕೇಳುವ ದೇವರಾಗಿದ್ದಾನೆ. ನನ್ನ ದೇವರು ಅದ್ಭುತಗಳನ್ನು ಆತನು ಮಾಡುವ ದೇವರಾಗಿದ್ದಾನೆ. ಸತ್ಯವೇದ ಹೇಗೆ ಹೇಳ್ತದೆ? ಆತನು ತನ್ನ ಪ್ರಭಾವ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ಆತನು ನೀಗಿಸುವವನಾಗಿದ್ದಾನೆ ಎಂಬುದಾಗಿ. ಎಷ್ಟು ನಂಬ್ತಿರೋದು? ನಾನು ನಂಬ್ತೇನೆ, ಇವತ್ತು ನಿಮ್ಮ ಕೊರತೆ ಇರುವುದಾದ್ರೆ ನೀವು ಪ್ರಾರ್ಥನೆ ಮಾಡುವಾಗಲೇ, ಆರಾಧನೆ ಮಾಡುವಾಗಲೇ ಆ ಕೊರತೆ ದೇವರನ್ನು ತೆಗೆದಾಕ್ತಾನೆ. ಆಮೇಲೆ ಹಲ್ಲೆಲೂಯ್ಯ. ನಮ್ಮ ಕಣ್ಣುಗಳು ಯಾರು ನೋಡ್ಬೇಕು? ಎಷ್ಟು ದೇವರನ್ನು ನೋಡ್ತಾ ಇದ್ದೀವಿ. ಹಲ್ಲೆಲೂಯ್ಯ. ಕೊರತೆಯನ್ನು ನೋಡಬಾರ್ದು, ಯಾವ್ದನ್ನು ನೋಡ್ಬೇಕು? ದೇವರನ್ನು ನೋಡ್ಬೇಕು. ನಾನು ಹೇಳ್ತೇನೆ, ನೀವು ದೇವರನ್ನು ನೋಡುವಾಗ ಕೊರತೆ ದೇವರು ತೆಗೆದಾಕ್ತಾನೆ. ಕೊರತೆಯನ್ನು ನೋಡ್ತಾ ಇದ್ರೆ ಅಲ್ಲೇ ನೀವು ನೋಡುದು ಯಾರು? ಕೊರತೆ. ಪ್ರೆಸರ್. ನಾನು ಹೇಳ್ತೇನೆ, ನಮಗೆ ಯಾರಿಂದ ಸಹಾಯ ಬರ್ತದೆ ಗೊತ್ತುಂಟ? ನಮ್ಮ ದೇವರಿಂದಲೇ ಸಹಾಯ ಬರ್ತದೆ. ಅಲ್ಲಿ ನಮಗೆ ಮನುಷ್ಯರಿಂದ ಅಲ್ಲ, ಗವರ್ಮೆಂಟ್ ಇಂದ ಅಲ್ಲ, ನಮ್ಮ ಸಹಾಯ ಭೂಮಿ ಮತ್ತು ಆಕಾಶವನ್ನು ಮಾಡಿದ ಕರ್ತನಿಂದಲೇ ಬರುವಂತದ್ದಾಗಿದೆ. ಇವತ್ತು ನಾನು ನಂಬ್ತೇನೆ, ಇಲ್ಲಿಂದ ಕೆಲವರ ಜೀವಿತದಲ್ಲಿ ದೇವರನ್ನು ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಕೆಲವೊಂದು ಅದ್ಭುತಗಳನ್ನು ಈ ದಿನ ದೇವರು ನಿಮ್ಮ ಜೀವಿತದಲ್ಲಿ ಆತನು ಮಾಡುವವನಾಗಿದ್ದಾನೆ. ಹಲ್ಲೆಲೂಯ್ಯ. ನಾವು ನೋಡ್ತೇವೆ, ಈ ಒಂದು ಹನ್ನಳ ಜೀವಿತದಲ್ಲಿ ಒಂದು ದುಃಖದ ಸಂಗತಿ ಏನಂತ ಹೇಳಿದ್ರೆ, ಅವಳನ್ನು ಏನು ಸವತಿ ಏನ್ ಮಾಡ್ತಿದ್ಲೆ? ಅವರು ಸಹ ಅವಮಾನ ಮಾಡ್ತಿದ್ದ. ಅಲ್ಲಿ ಅವಮಾನ, ಟೀಸ್ ಮಾಡ್ತಿದ್ರು, ಗೇಲಿ ಮಾಡ್ತಿದ್ರು. ಏನ್ ಗೇಲಿ ಅಂತ? ನೀನು ಬಂಜಿ ಎಂಬುದಾಗಿ. ಹಲ್ಲೆಲೂಯ್ಯ. ನಾನು ಹೇಳಿದ್ದು, ಯಾರೆಲ್ಲ ನಿಮ್ಮನ್ನು ಟೀಸ್ ಮಾಡಿದ್ದಾರೆ ಅವರೇ ನಿಮ್ಮನ್ನು ಸನ್ಮಾನ ಮಾಡುವಾಗ ಮಾಡ್ತಾರೆ. ಯಾರೆಲ್ಲ ನಿಮ್ಮನ್ನು ಅವಮಾನ ಮಾಡಿದಾರೋ ಅವರೇ ನಿಮ್ಮನ್ನು ಸನ್ಮಾನ ಮಾಡುವಾಗ ದೇವರು ಮಾಡ್ತಾನೆ.
ಸತ್ಯವೇದ ಹೇಗೆ ಅಂತ ನನ್ನನ್ನು ಸನ್ಮಾನಿಸುವವರನ್ನು ನಾನು ಸನ್ಮಾನಿಸ್ತೇನೆ ಎಂಬುದಾಗಿ. ಅನ್ನಳು ದೇವರನ್ನು ಸನ್ಮಾನ ಮಾಡಿದ್ರಿಂದ ಅವಳಿಗೆ ಸನ್ಮಾನ ದೇವರು ಆಲ್ರೆಡಿ ಅದು ಫಿಕ್ಸ್ ಆಗಿತ್ತು. ಇವತ್ತು ನಾನು ಹೇಳ್ತೇನೆ, ನಿನಗೆ ಅವಮಾನವಾಗಿದೆಯಾ, ಚಿಂತೆ ಮಾಡಬೇಡ. ಯಾರು ಅವಮಾನ ಪಡಿಸಿದ್ರು ಅವರೇ ನಿನ್ನನ್ನು ಸನ್ಮಾನಿಸುವಂತೆ ದೇವರು ಇವತ್ತು ತೀರ್ಮಾನ ಮಾಡಿದ್ದಾರೆ. ಎಷ್ಟು ಜನ ನಂಬ್ತೀರಿ? ನಾನು ನಂಬ್ತೇನೆ. ಹಲ್ಲೆಲೂಯಾ, ದೇವರು ಮಾಡ್ತಾರೆ. ಹಲ್ಲೆಲೂಯಾ, ಪ್ರೇಸ್ ದಿ ಲಾರ್ಡ್. ನಮಗೆಲ್ಲರಿಗೂ ಗೊತ್ತು ಇಸಾಕನ ಬಗ್ಗೆ, ನಮಗೆಲ್ಲ ಗೊತ್ತುಂಟು, ಹೌದಾ? ಪ್ರೇಸ್ ದಿ ಲಾರ್ಡ್. ಆ ಗೇರಾರ್ ಎಂಬ ಸ್ಥಳದಲ್ಲಿ ದೇವರು ನಿಲ್ಲಿಕ್ಕೆ ಹೇಳ್ತಾರೆ ಅವರನ್ನು. ಅಲ್ಲಿ ಬರಗಾಲ ಇತ್ತು. ಬರಗಾಲ ಇರುವಾಗ ಸಹ ದೇವರು ಹೇಳ್ತಾನೆ, ಈ ಪಟ್ಟಣವನ್ನು ಬಿಟ್ಟು ನೀನು ಹೋಗ್ಬೇಡ, ಇಲ್ಲೇ ನಿಲ್ಲಿ ಎಂಬುದಾಗಿ ಹೇಳ್ತಾರೆ. ಅಲ್ಲಿ ನಾವು ನೋಡ್ತೇವೆ, ಫಿಲಿಸ್ಟಿಯ ಅರಸನಾದ ಅಬೀಮೆಲೆಕನು ಏನ್ ಮಾಡ್ತಾರೆ ಗೊತ್ತಿಲ್ಲ, ಅವನು ಈ ದೇವರು ಅವನನ್ನು ಬೆಸ್ ಮಾಡಿದ್ರಿಂದ ಇದನ್ನು ಬಿಟ್ಟು ಹೊರಗೆ ಹೋಗು, ಆಚೆ ಹೋಗಿ ಅಂತ ಕಳಿಸ್ತಾನೆ. ಯಾಕೆ? ಹೌದು, ಅವನು ಬಲಿಷ್ಠನಾಗಿದ್ದ, ಧನವಂತನಾಗಿದ್ದ. ಮಾತ್ರವಲ್ಲ, ಅದನ್ನು ನೋಡಿ ಅವನಿಗೆ ಏನಾಯ್ತಂತೆ, ಹೊಟ್ಟೆ ಕಿಚ್ಚಾಯ್ತಾನೆ. ಪ್ರೇಸ್ ದಿ ಲಾರ್ಡ್. ನಾನು ಹೇಳ್ತೇನೆ, ಸೈತಾನಿಗೆ ಯಾವಾಗ ಸಹ ನಿಮ್ಮನ್ನು ಕಂಡು ಹೊಟ್ಟೆ ಕಿಚ್ಚು. ಹಲ್ಲೆಲೂಯಾ, ಪ್ರೇಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅವನು ಹೊಟ್ಟೆ ಕಿಚ್ಚು ಮಾಡ್ತಾ ಇರಲಿ, ದೇವರು ನಿಮ್ಮನ್ನು ಅವನ ಮುಂದೆ ಸನ್ಮಾನ ಮಾಡಿದ್ದಾರೆ. ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ, ಹಲ್ಲೆಲೂಯಾ. ಸತ್ಯವೇದ ಹೀಗೆ ಹೇಳ್ತದೆ, ನೀನು ಇಲ್ಲಿಂದ ಹೋಗು ಅಂತ ಹೇಳಿದವರನ್ನು ಹಿಂಬಾಲಿಸಿಕೊಂಡು ಅಬೀಮೆಲೆಕನು ಓಡಿ ಬಂದು ಹೇಳ್ತಿದ್ದಾನೆ, ನಿನ್ನ ಸಂಗಡ ದೇವರಿದ್ದಾನೆ ನಿಜ. ಹಲ್ಲೆಲೂಯಾ, ನನಗೆ ನೀನು ಕೇಳು, ಮಾಡಬೇಡ ಎಂಬುದಾಗಿ ಅಲ್ಲಿ ಬರ್ತಾ ಇದ್ದಾರೆ. ಇವತ್ತು ಅದೇ ದೇವರು ನಿಮ್ಮ ದೇವರಾಗಿದ್ದಾನೆ, ಅದೇ ದೇವರು ನನ್ನ ದೇವರಾಗಿದ್ದಾನೆ. ಇವತ್ತು ಕೆಲವೊಂದು ವಿಷಯದಲ್ಲಿ ದೇವರು ಮಾತನಾಡ್ತಿದ್ದಾನೆ. ನಿನಗೆ ಎಲ್ಲಿ ಅವಮಾನವಾಗಿದೆಯೋ ಅಲ್ಲಿ ದೇವರು ಮಾನವನ್ನು ಕೊಡುವ ದೇವರಾಗಿದ್ದಾನೆ. ಯಾರು ನಿನ್ನನ್ನು ಅವಮಾನ ಪಡಿಸಿದ ಅವರೇ ನಿಮ್ಮನ್ನು ಆನರ್ ಮಾಡುವಾಗೆ ದೇವರು ಮಾಡುತ್ತಾರೆ. ಹಲ್ಲೆಲೂಯಾ. ಯಾರೆಲ್ಲ ನಿಮ್ಮನ್ನು ರಿಜೆಕ್ಟ್ ಮಾಡಿದ್ರಲ್ಲ ಅವರೇ ಹೇಳ್ತಾರೆ, ನನಗೆ ಪ್ರಾರ್ಥನೆ ಮಾಡಿ ಎಂಬುದಾಗಿ ಹೇಳ್ತಾರೆ. ಇವತ್ತು ಕೆಲವೊಂದು ಸಾಕ್ಷಿಗಳು ಈ ಸಭೆಯಲ್ಲಿ ದೇವರು ಎಬ್ಬಿಸ್ಲಿಕ್ಕೆ ಹೋಗ್ತಾ ಇದ್ದಾನೆ. ನಾನು ಬಲವಾಗಿ ನಂಬ್ತೇನೆ, ನಿನ್ನನ್ನು ಅದಕ್ಕೋಸ್ಕರ ದೇವರು ಉಪಯೋಗಿಸ್ಲಿಕ್ಕೆ ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ. ನನ್ನ ದೇವರು ಎಷ್ಟು ಒಳ್ಳೆಯವನಾಗಿದ್ದಾನೆ. 1 ಸಾಮುವೇಲ ಪುಸ್ತಕ 1ನೇ ಅಧ್ಯಾಯ 3ನೇ ವಾಕ್ಯ ಓದಿ ನೋಡಿ. ಅವನು ಏನ್ ಮಾಡ್ತಿದ್ದಂತೆ? ಪ್ರತಿ ವರ್ಷವೂ ನೋಡಿ, ಅವ್ರು ಏನ್ ಮಾಡ್ತಿದ್ರಂತೆ? ಅವರು ಇಬ್ಬರು ಸಹ ಪ್ರತಿ ವರ್ಷ, ಅಂದ್ರೆ ಏನ್ ಮಾಡೋದು ತಪ್ಪುದಿಲ್ಲ, ಆರಾಧನೆ ತಪ್ಪುದಿಲ್ಲ, ಆರಾಧನೆ ಮಿಸ್ ಮಾಡ್ತಿರ್ಲಿಲ್ಲ. ಆರಾಧನೆಗೆ ಸಮಯಕ್ಕೆ ಸರಿಯಾಗಿ ಅವರು ಬರ್ತಾ ಇದ್ರು. ಯಾಕೆ? ದೇವರನ್ನು ಆರಾಧಿಸಲಿಕ್ಕೆ. ಅಲ್ಲಿ ಕೊರತೆ ಇತ್ತು. ಅಲ್ಲಿ ಕೊರತೆಯನ್ನು ತಿರುಮಾಡೋದು ಯಾವುದು? ಎಷ್ಟು ಗಟ್ಟಿಯಾಗಿ ಕೊರತೆಯನ್ನು ತುಂಬಿಸುವುದು ಯಾವುದು? ಆರಾಧನೆ. ಅಲ್ಲಿ ಇವತ್ತು ನಾನು ನಿನ್ನ ಆರಾಧನೆ ಸಾಧಾರಣವಾದದಲ್ಲ. ನಿನ್ನ ಬಂಜತನವನ್ನು ತೆಗೆದುಹಾಕ್ತಾನೆ, ನಿನ್ನ ಖಾಲಿಯಾದ ಪಾತ್ರೆಯನ್ನು ತುಂಬಿಸುತ್ತದೆ. ಅಲ್ಲಿ ಅವರಿಗೆ ಗೊತ್ತಾಯ್ತು, ನಾನು ಪ್ರತಿ ವರ್ಷ ನನ್ನ ದೇವರನ್ನು ಆರಾಧನೆ ಮಾಡೋದು ಮಿಸ್ ಮಾಡೋದಿಲ್ಲ. ನೀವು ಪ್ರತಿ ಸಲ ಮಿಸ್ ಮಾಡೋದಿಲ್ಲ. ದೇವರಿಗೆ ಸ್ತೋತ್ರ. ನಾನು ಹೇಳ್ತೇನೆ, ನಿಮ್ಮ ಖಾಲಿಯಾದ ಪಾತ್ರೆ ದೇವರು ತುಂಬಿಸ್ತಾನೆ. ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ. ಇವತ್ತು ದೇವರ ಆತ್ಮನು ಮಾತನಾಡ್ತಿದ್ದಾನೆ. ಕೆಲವೊಂದು ಸಂಗತಿಗಳು ಆಗದ, ನಡೆಯದ ಕಾರ್ಯಗಳನ್ನು ದೇವರು ಈ ದಿನ ನಿಮ್ಮ ಮೂಲಕ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ನೀವು ಆರಾಧನೆ ಮಾಡೋದು ಮಿಸ್ ಮಾಡಬೇಡ್ರಿ. ಅಲ್ಲಿ ಪ್ರತಿ ವರ್ಷ ಅವನು ಆರಾಧನೆ ಏನ್ ಮಾಡೋದಿಲ್ಲ, ಅವನು ಮಿಸ್ ಮಾಡ್ತಿರ್ಲಿಲ್ಲ. ಹಲ್ಲೆಲೂಯಾ. ಇವತ್ತು ನಾವು ಆರಾಧನೆಗೆ ಹೋಗ್ತಾ ಇದ್ದೇವೆ? ಯಾರನ್ನಾದ್ರೂ ಮೆಚ್ಚಿಸ್ಲಿಕ್ಕೆ, ಜನರನ್ನು ಮೆಚ್ಚಿಸ್ಲಿಕ್ಕೆ ಆರಾಧನೆಗೆ ಹೋಗ್ತೇವಾ? ಇಲ್ಲ. ಯಾರನ್ನು ಮೆಚ್ಚಿಸ್ಲಿಕ್ಕೆ? ಹೇಳ್ರಿ, ದೇವರನ್ನು ಮೆಚ್ಚಿಸ್ಲಿಕ್ಕೆ ನಾನು ಆರಾಧನೆಗೆ ಹೋಗ್ತಾ ಇದ್ದೇನೆ. ಹಲ್ಲೆಲೂಯಾ. ನನಗೆ ಇಂಪಾರ್ಟೆಂಟ್ ನಾನು ಮತ್ತು ನನ್ನ ದೇವರು ಮಾತ್ರ. ಎಷ್ಟು ನೀವು ಹಾಗೆ ಆರಾಧನೆ ಮಾಡಿದ್ದೀವಿ. ಹಲ್ಲೆಲೂಯಾ, ಪ್ರೇಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಾವು ಬೇರೆ ಯಾರನ್ನು ನೋಡಬಾರದು. ಆರಾಧನೆ ಮಾಡುವಾಗ ನನ್ನ ಮತ್ತು ನನ್ನ ದೇವರೊಂದಿಗೆ ರಿಲೇಶನ್ಶಿಪ್ ಎಷ್ಟು ನಂಬ್ತೀರಿ? ಹಲ್ಲೆಲೂಯಾ. ಕ್ರಿಶ್ಚಿಯಾನಿಟಿ ಅದು ರಿಲಿಜಿಯನ್ ಅಲ್ಲ, ರಿಲೇಶನ್ಶಿಪ್ ವಿತ್ ಗಾಡ್. ಅಲ್ಲಿ ದೇವರೊಂದಿಗೆ ಒಂದು ಸಂಬಂಧ. ಅಲ್ಲಿ ನೀನು ಆರಾಧನೆ ಮಾಡೋದು ಪಾಸ್ಟ್ರಿಗೋಸ್ಕರ ಅಲ್ಲ, ಒಂದು ವ್ಯಕ್ತಿಗೋಸ್ಕರ ಅಲ್ಲ, ದೇವರನ್ನು ಆರಾಧನೆ ಮಾಡಲಿಕ್ಕೆ ಬಂದಿದ್ದೀವಿ. ಎಷ್ಟು ಜನ ನಾನು ದೇವರನ್ನು ಆರಾಧನೆ ಮಾಡ್ತೇನೆ, ನನ್ನ ದೇವರನ್ನು ಆರಾಧನೆ ಮಾಡ್ತೇನೆ. ಯಾವಾಗ ನೀನು ಆರಾಧನೆ ಮಾಡ್ತೀಯಾ, ನಿನ್ನ ಪರಿಸ್ಥಿತಿಗಳನ್ನು ದೇವರು ಬದಲಾಯಿಸ್ತಾನೆ. ನಿನ್ನ ಖಾಲಿಯಾದ ಪಾತ್ರೆ ದೇವರು ತುಂಬಿಸ್ತಾನೆ. ಅಣ್ಣನಿಗೆ ಗೊತ್ತಿತ್ತು ನನ್ನ ಬಚ್ಚೆ ಎಂಬುದಾಗಿ ಗೊತ್ತಿತ್ತು, ಅವಮಾನ ಪಡೆದ ಗೊತ್ತಿತ್ತು, ಅವರಿಗೆ ಒಂದು ಗೊತ್ತಿತ್ತು, ದೇವರನ್ನು ಆರಾಧಿಸಿದ್ರೆ ನನ್ನ ಸ್ಥಿತಿ ಬದಲಾಗ್ತದೆ ಎಂಬುದಾಗಿ. ಎಷ್ಟು ನಂಬ್ತೀರಿ? ನನ್ನ ಸ್ಥಿತಿ ಬದಲಾಗ್ತದೆ. ನನ್ನ ಸ್ಥಿತಿ ಬದಲಾಗ್ತದೆ. ನನ್ನ ಕೊರತೆಯನ್ನು ದೇವರು ಇವತ್ತು ನೀಗಿಸ್ತಾನೆ. ಯಾಕಂದ್ರೆ ನಾನು ಓದದ್ದು ದೇವರನ್ನು ಆರಾಧಿಸಲಿಕ್ಕೆ. ನೀವು ಆರಾಧನೆ ಮಾಡಿದ ನಂತರ ನೀವು ಇದ್ದ ಹಾಗೆ ಇರುವುದಿಲ್ಲ. ದೇವರು ಉಳಿದದನ್ನು ತೆಗೆದುಕೊಳ್ತಾರೆ. ಎಷ್ಟು ಜನ ಹೇಳ್ತಾರೆ ದೇವರು ಅದನ್ನು ತೆಗೆದುಕೊಳ್ಳಿಕ್ಕೆ ಹೋಗ್ತಾ ಇದ್ದಾನೆ. ಆಮೇಲೆ ಅಲ್ಲಿ ದೇವರನ್ನು ಸೃಷ್ಟಿಸಿದ ಯಾಕೆ?
ಆತನ ಆಪ್ತ ಜನರಾಗಿ ಮಾಡಿದ್ದಕ್ಕೆ, ಆತನನ್ನು ಆರಾಧಿಸ್ಲಿಕ್ಕೆ ಆಮೇಲೆ ಅಲ್ಲೆಲ್ಲೂಯ. ಎಷ್ಟೇ ಹಾಡು ಹಾಡಲಿ ತೊಂದರೆ ಇಲ್ಲ, ಒಂದು ಹಾಡು ಸಾಕು ದೇವರಿಗೆ. ಅಲ್ಲೆಲ್ಲೂಯ, ಪ್ರೇಸ್ ಗಾಡ್. ಆಮೇಲೆ ಅಲ್ಲೆಲ್ಲೂಯ, ನಿನ್ನ ಒಂದು ಹೃದಯ ಸಾಕು ದೇವರನ್ನು ಸಂಧಿಸಲಿಕ್ಕೆ. ಅಲ್ಲೆಲ್ಲೂಯ, ಆರಾಧನೆ ಮಾಡುವಾಗ ಹನ್ನನ ಹೃದಯ ಇದ್ದಂತೆ ಮುರಿದು ಹೋಗಿದ್ದಂತೆ, ಮುರಿದವಳು ಆರಾಧನೆ ಮಾಡಿದ್ರು. ಹೌದು, ಪ್ರೇಸ್ ಗಾಡ್. ಮುರಿದ ಮನಸ್ಸುಳ್ಳವರಿಗೆ ದೇವರೇನಾಗ್ತಾರೆ? ಗಟ್ಟಿಯಾಗಿಡ್ರಿ, ನೆರವಾಗ್ತಾನೆ ಹೇಳ್ರಿ. ಮುರಿದ ಮನಸ್ಸುಳ್ಳವರಿಗೆ ದೇವರು ನೆರವಾಗ್ತಾನೆ. ಇವತ್ತು ಯಾರಾದ್ರೂ ಇಲ್ಲಿ ಮುರಿದ ಮನಸ್ಸುಳ್ಳವರಿಗೆ ಬಂದ್ರೆ ದೇವರು ನಿಮಗೆ ಹೆಲ್ಪ್ ಮಾಡಲಿಕ್ಕೆ ರೆಡಿ ಆಗಿದ್ದಾನೆ. ಅಲ್ಲಿ ಅವರ ಪ್ರಾರ್ಥನೆಯನ್ನು ಕೇಳ್ತಾನೆ, ಅವರ ಕಣ್ಣೀರಿಗೆ ದೇವರು ಇವತ್ತು ಉತ್ತರ ಕೊಡುತ್ತಾನೆ. ಅನ್ನ ಪದದ ಅರ್ಥ ಏನು ಗೊತ್ತಾನೆ? ಗ್ರೇಸ್ ಅಥವಾ ಫೇವರ್ ಎಂಬುದಾಗಿ, ದಯೆ. ಅಲ್ಲಿ ಅನ್ನ ಪದದ ಅರ್ಥ ಫೇವರ್ ಅಥವಾ ಗ್ರೇಸ್. ನಾನು ಇವತ್ತು ನಮ್ದೆ ನಿಮ್ಮ ಮೇಲೆ ದೇವರ ಫೇವರ್ ಇದೆ, ನಿಮ್ಮ ಮೇಲೆ ದೇವರ ಗ್ರೇಸ್ ಇದೆ. ಹಲ್ಲೆಲೂಯಾ. ಎಷ್ಟು ಜನ ಹೇಳ್ತೀರಿ ಹಲ್ಲೆಲೂಯಾ? ದೇವರ ಫೇವರ್ ಯಾರ ಮೇಲೆ ಇದೆ ಅವನನ್ನು ದೇವರು ಖಾಲಿ ಕಳಿಸುವುದಿಲ್ಲ, ತುಂಬಿಸಿಯೇ ಕಳಿಸ್ತಾನೆ, ತುಂಬಿಸಿಯೇ ಕಳಿಸ್ತಾನೆ. ಯಾಕಂದ್ರೆ ಅವನಿಗೆ ನಿನ್ನ ಮೇಲೆ ಒಂದು ಉದ್ದೇಶ ಇದೆ. ಅದಕ್ಕೆ ಆತನಿಗೆ ಒಂದು ಕರೆದಿದ್ದ ನಿನ್ನನ್ನು, ಅದಕ್ಕೋಸ್ಕರ ತುಂಬಿಸುವ ದೇವರವನಾಗಿದ್ದಾನೆ. ಹಲ್ಲೆಲೂಯಾ. ಕರೆದ ವ್ಯಕ್ತಿ ದೇವರಿಂದ ದೂರ ಹೋಗಬಾರ್ದು. ಕರೆದ ವ್ಯಕ್ತಿ ಯಾವಾಗಲೂ ದೇವರಿಗೆ ಅವೈಲೇಬಲ್ ಆಗಬೇಕು. ಎಷ್ಟು ಹೇಳ್ತೀನಿ, ನಾನು ಅವೈಲೇಬಲ್ ಆಗಿರ್ತೇನೆ, ನಾನು ದೇವರಿಗೆ ಹತ್ತಿರವಾಗಿರ್ತೇನೆ. ಅಲ್ಲಿ ಯಾಕಂತ ಹೇಳಿದ್ರೆ ಆತನು ಮುರಿದ ಮನಸ್ಸುಳ್ಳವರಿಗೆ ನೆರವಾಗುವ ದೇವರಾಗಿದ್ದಾನೆ. ಅಲ್ಲಿ ಎಷ್ಟು ಜನ ಹೇಳ್ತೀನಿ, ನನ್ನ ದೇವರು ನನ್ನ ಕೈ ಬಿಡದ ದೇವರು, ಅಲ್ಲಿ ಮರೆಯದ ದೇವರು, ನನ್ನನ್ನು ಪ್ರೀತಿಸುವ ದೇವರೇ ಆಗಿದ್ದಾರೆ. ಹಾಗಾದ್ರೆ ಇಲ್ಲಿ ನಾವು ನೋಡ್ತೀವಿ, ಅವರು ಆರಾಧನೆ ಮಾಡಲಿಕ್ಕೆ ಎಲ್ಲಿಗೆ ಬಂದ್ರಂತೆ? ಶಿಲೋವಿಗೆ ಬಂದ್ರಂತೆ. ಎಲ್ಲಿಗೆ? ಶಿಲೋವಿಗೆ ಬಂದ್ರಂತೆ. ಶಿಲೋವಿ ಅಂತ ಹೇಳಿದ್ರೆ ಅದರ ಪದ ಅರ್ಥ ದೇವರ ಬಹುಮಾನ. ಯಾವುದು? ದೇವರ ಬಹುಮಾನ. ಅದರ ಅರ್ಥ ಏನು ಗೊತ್ತಿಲ್ಲ? ಯಾರು ದೇವರಿಗೆ ಆರಾಧನೆ ಮಾಡ್ತಾರೆ ಅವರಿಗೆ ದೇವರು ಬಹುಮಾನ ಕೊಡ್ತಾನೆ. ಎಷ್ಟು ಹೇಳ್ತೀನಿ, ನನಗೆ ದೇವರು ರಿವಾರ್ಡ್ ಕೊಡ್ತಾನೆ. ಹೇಳ್ರಿ, ದೇವರು ರಿವಾರ್ಡ್ ಕೊಡ್ತಾನೆ. ಹಲ್ಲೆಲೂಯಾ. ನನಗೆ ಬಹುಮಾನ ಕೊಡ್ತಾನೆ. ಹಲ್ಲೆಲೂಯಾ. ಯಾರು ಆರಾಧನೆ ಮಾಡ್ತಾರೆ ಅವರಿಗೆ ದೇವರು ಬಹುಮಾನ ಕೊಡ್ತಾನೆ. ಯಾರು ಆರಾಧನೆ ಮಾಡುವುದಿಲ್ಲ ಅವರಿಂದ ಬಹುಮಾನ ಕಿತ್ತುಕೊಳ್ಳಲ್ಪಡುತ್ತದೆ. ಹಲ್ಲೆಲೂಯಾ. ಅನ್ನನ ಜೀವಿತದಲ್ಲಿ ಏನಾಯ್ತು? ದೇವರು ಬಹುಮಾನ ಕೊಟ್ಟ. ಆದ್ರೆ ಪೆನ್ನಿಲನ ಜೀವಿತದಲ್ಲಿ ಇದ್ದ ಆಶೀರ್ವಾದ ಏನಾಯ್ತು? ಅವಳು ಕಳೆದುಕೊಂಡು. ಯಾಕೆ? ಅವಳು ಆರಾಧನೆ ಮಾಡ್ತಿರ್ಲಿಲ್ಲ. ದೇವರ ಮಕ್ಕಳಿಗೆ ನಾನು ನಿಮಗೆ ಎನ್ಕರೇಜ್ ಮಾಡ್ತೇನೆ, ದೇವರನ್ನು ಆರಾಧನೆ ಮಾಡಿ, ಅಲ್ಲಿ ದೇವರನ್ನು ಸ್ತುತಿಸಿ, ಮುರಿದ ಹೃದಯ ಉಳ್ಳವರಾಗಿ ದೇವರ ಮುಂದೆ ಬನ್ನಿರಿ. ದೇವರು ಆ ಆರಾಧನೆಯನ್ನು ಸ್ವೀಕಾರ ಮಾಡ್ತಾನೆ. ದೇವರು ಆ ಅಹಂಕಾರಿಯನ್ನು ಎದುರಿಸ್ತಾನೆ. ದೀನರಿಗಾದರೂ ಕೃಪೆಯನ್ನು ಕೊಡ್ತಾನೆ ಅಂತ ಬಾಯಿ ಹೇಳ್ತಾರೆ. ಇವತ್ತು ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ. ನನಗೊಂದು ದೇವರು ಉಡುಗೊರೆಯನ್ನು ಕೊಡ್ತಾನೆ. ಹಲ್ಲೆಲೂಯಾ. ದೇವರು ಆ ಕಾರ್ಯವನ್ನು ನಿಮಗೆ ಮಾಡಲಿಕ್ಕೆ ಅವನು ಇವತ್ತು ಶಕ್ತಿಯಾಗಿದ್ದಾನೆ. ಹಲ್ಲೆಲೂಯಾ. ನೋಡಿ, ಮೋಶೆಯನ್ನು ಕರೆದಾಗ ಒಂದು ಬೆಂಕಿ ಅವನ ಜೀವಿತವನ್ನೇ ಬದಲಾಯಿತು. ಹಲ್ಲೆಲೂಯಾ. ಅವನು ಏನು ಮಾಡಿದ ಅಂತ ಹೇಳಿದ್ರೆ, ನಂತರ ಅವನ ಕರೆಗೆ ದೇವರು ಸಹಾಯ ಮಾಡಿದ. ಹೌದು, ಪ್ರೇಸ್ ಲಾರ್ಡ್. ಅವನಿಗೆ ಕರೆಗೆ ಸಹಾಯ ಮಾಡಿದ. ದೇವರು ಅವನಿಗೆ ಹೇಳಿದ್ದೆ ಅಂತ ಗೊತ್ತಿಲ್ಲ, ನಿನ್ನ ಕೈಯಲ್ಲಿರುವುದು ಅಂತ ಹೇಳುವಾಗ ಏನು ಹೇಳಿದವ? ಕೋಲು. ನಾನು ಹೇಳಿದೆ, ದೇವರು ಕರೆದ್ರೆ ನಮಗೆ ಬೇಕಾದದ್ದನ್ನು ಯಾರು ಕೊಡ್ತಾನೆ? ದೇವರೇ ಕೊಡ್ತಾನೆ. ಮೋಶೆ ಕೈ ಹಿಡಿದು ಕೋಲು, ಇಷ್ಟ ತನಕ ಕೋಲಲ್ಲಿ ಏನು ಹೊಡೆದಿದ್ದ? ಕುರಿಗಳನ್ನು ಮೇಯಿಸ್ತಾ ಇದ್ದ. ಆಮೇಲೆ ಅಲ್ಲಿ ಅವರ ಕೆಲಸ ಕುರಿ ಮೇಯಿಸುದಲ್ಲ. ದೇವರು ಹೇಳಿದ್ರು, ಈಗ ಇಷ್ಟ ತನಕ ನೀನು ಕುರಿ ಮೇಯಿಸಿದ ಕೋಲು ಉಂಟಲ್ಲ, ಇವತ್ತು ಅದನ್ನು ಕೆಳಗೆ ಹಾಕು. ಹಲ್ಲೆಲೂಯಾ. ಇವತ್ತು ನಾನು ಹೇಳ್ತೇನೆ, ಕೆಲವೊಂದು ಗಿಫ್ಟ್ ದೇವರು ನಿನ್ನೊಳಗೆ ಇಟ್ಟಿದ್ದಾನೆ. ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ. ಆ ಗಿಫ್ಟ್ ಟೈಮ್ ಬಂದಿದೆ, ಈಗ ಹೊರಗೆ ತೆಗೆಯುವುದು. ಆ ಗಿಫ್ಟ್ ಅನ್ನು ಉಪಯೋಗಿಸುವ ಸಮಯ ನಿನಗೆ ಬಂದಿದೆ. ಎಷ್ಟು ಜನ ನಂಬ್ತೀರಿ ಇವತ್ತು? ಹಲ್ಲೆಲೂಯಾ. ದೇವರು ಕರೆದ್ರೆ ದೇವರು ಬೇಕಾದ ಎಲ್ಲ ಪ್ಯಾಕೇಜ್ ಕೊಡ್ತಾರೆ ಅಂತ ಹೇಳ್ತೇವೆ. ಆಮೇಲೆ ಹಲ್ಲೆಲೂಯಾ. ನೋಡಿ, ಅವನು ಕೆಳಗೆ ಹಾಕಿದ ಕೂಡಲೇ ಅದೇನಾಯ್ತು? ಹಾವು ಆಯ್ತಂತೆ, ಅಲ್ಲಿ ಸರ್ಪ ಆಯ್ತಂತೆ. ಆಗ ದೇವರು ಏನು ಹೇಳಿದ್ರು? ಅಷ್ಟೇ, ಅದರಲ್ಲೂ ಬಾಲವನ್ನು ಹಿಡಿ ಅಂತ ಹೇಳಿದ್ರು ದೇವರು. ಹೆಚ್ಚಾಗಿ ಹಾವನ್ನ ಎಲ್ಲಿ ಹಿಡಿಯುದು? ತಲೆಯಲ್ಲಿ ಹಿಡಿಯುದು. ಯಾಕೆ ತಲೆಯಲ್ಲಿ ಹಿಡಿಯುದು? ಅದು ಅಟ್ಯಾಕ್ ಮಾಡಬಾರ್ದಲ್ಲ, ಕಚ್ಚಬಾರ್ದಲ್ಲ, ಅದಕ್ಕೆ ತಲೆಯಲ್ಲಿ ಹಿಡಿದು. ಇಲ್ಲಿ ದೇವರು ಏನ್ ಹೇಳ್ತಾರೆ? ನನಗೆ ಸರಿ ಮತ್ತೆ ಗೊತ್ತಾಯ್ತು ನನಗೆ. ಅಲ್ಲಿ ದೇವರು ಕೆಲವರಿಗೆ ಅಧಿಕಾರ ಕೊಡ್ತಾರೆ. ಎಷ್ಟು ಜನರಿಗೆ ಅಧಿಕಾರ ಕೊಟ್ಟಿದ್ದಾರೆ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ಯಾರು ಮುಳುಗಿ ದೀಕ್ಷಾ ಸ್ಥಾನ ತೆಗೆದುಕೊಳ್ತಾರೆ ಅವರಿಗೆ ವಿಷ ಪದಾರ್ಥ ಏನಾದರೂ ಕಚ್ಚಿದ್ರು, ವಿಷ ಪದಾರ್ಥ ತಿಂದಿದ್ರು ಸಹ ಅವರಿಗೆ ಯಾವ ಹಾನಿ ಆಗೋದಿಲ್ಲ. ಎಷ್ಟು ನಂಬ್ತಿರುವುದು? ಹಲ್ಲೆಲೂಯಾ. ಒಂದು ಅಥಾರಿಟಿ ದೇವರು ನಿನ್ನೊಳಗೆ ಇಟ್ಟಿದ್ದಾನೆ. ಒಂದು ಅಧಿಕಾರದ ಮುದ್ರೆ
ಕೇಡಾಗುದಿಲ್ಲ ಹೇಳ್ರಿ, ನನಗೇನು ಕೇಡಾಗುದಿಲ್ಲ ಹೇಳ್ರಿ. ಮಾಟಮಂತ್ರ ಮಾಡುವವರು ಮಾಡಿ, ನನಗೇನು ಕೇಡಾಗುದಿಲ್ಲ. ನನ್ನ ಬಿಸ್ನೆಸ್ ಸ್ಟಾಪ್ ಮಾಡಲಿಕ್ಕೆ ಯಾರಿಗೆ ಆಗುವುದಿಲ್ಲ ಹೇಳ್ರಿ. ನನ್ನ ಕೆಲಸವನ್ನು ಕಸಿದುಕೊಳ್ಳಿಕ್ಕೆ ಯಾರಿಗೆ ಆಗುವುದಿಲ್ಲ. ನನ್ನ ದೇವರು ನನ್ನನ್ನು ಕರೆದಿದ್ದಾನೆ, ನನ್ನ ದೇವರು ನನಗೊಂದು ಪ್ಲಾನ್ ಮಾಡಿದ್ದಾನೆ. ನಾನು ನನ್ನ ಸ್ವಂತ ಅಲ್ಲ, ದೇವರು ಗ್ರಹಿಸಿಕೊಂಡ ವ್ಯಕ್ತಿಯಾಗಿದ್ದಾನೆ. ನನಗೆ ದೇವರನ್ನು ನೋಡ್ತಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯಾಕೆ ದೇವರು ಆ ಬಾಲವನ್ನು ಹಿಂದೆ ಕೇಳಿದಂತ ಹೇಳಿದ್ರೆ, 14 ವರ್ಷ ಹೇಳಿದ್ದ ಸ್ಟಾರ್ಟಿಂಗ್ ಫರೋಹನ ಅರಮನೆಯಲ್ಲಿದ್ದ. ಹೌದಾ? ಫರೋಹನ ಅರಮನೆಯಲ್ಲಿರುವಾಗ ಫರೋಹನಿಗೆ ಒಂದು ಕಿರೀಟ ಇತ್ತು. ಆ ಕಿರೀಟದ ಮೇಲೆ ಒಂದು ಚಿಹ್ನೆ ಇತ್ತು, ಅಂದ್ರೆ ಐಗುಪ್ತ ದೇಶದ ದೇವರು ಯಾವುದಾಗಿತ್ತಂತೆ ಇದು ಹಾವಾಗಿ. ಈಗ ಎಲ್ಲಿಡಬೇಕು? ಯಾಕಂತ ಹೇಳಿದ್ರೆ ನಾನು ದೇವರ ಮಗನಾಗಿದ್ದೇನೆ ಹೇಳಿ, ನಾನು ದೇವರ ಮಗಳಾಗಿದ್ದೇನೆ. ಯಾವ ಭಯ ಇಲ್ಲ. ದೇವರು ನಿನ್ನ ಗರ್ಭದಲ್ಲಿರುವಾಗಲೇ ರೂಪಿಸುವುದಕ್ಕಿಂತ ಮುಂಚೆ ನಿನ್ನನ್ನು ತಿಳಿದುಕೊಂಡಿದ್ದಾನೆ. ನಿನ್ನನ್ನು ದೇವರು ಕರೆದ ವ್ಯಕ್ತಿ ಆಗಿದ್ದ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನೋಡಿ, ಅವನ ಜೀವಿತದ 40 ವರ್ಷ ಯಾವುದರೊಟ್ಟಿಗಿದ್ದವ? ಕುರಿಗಳೊಟ್ಟಿಗಿದ್ದವ. ಅವನಿಗೊಂದು ಮನುಷ್ಯರೊಟ್ಟಿಗೆ ಏನಿಲ್ಲ, ಸಂಪರ್ಕವೇ ಇರಲಿಲ್ಲ. ಮನುಷ್ಯರೊಟ್ಟಿಗಿಲ್ಲ, ಯಾರೊಟ್ಟಿಗೆ? ಪ್ರಾಣಿಯೊಟ್ಟಿಗೆ, ಕುರಿಯೊಟ್ಟಿಗೆ ಸಂಪರ್ಕ. ಅದಕ್ಕೆ ದೇವರು ಕರೆದ ಕೂಡಲೇ ದೇವರು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಿನ್ನ ನಾನು ಐಗುಪ್ತ ದೇಶಕ್ಕೆ ಕಳಿಸ್ತೇನೆ, ನೀನು ನನ್ನ ಬಿಡುಗಡೆ ಮಾಡು ಅಂತ ಹೇಳುವಾಗ ಅವ್ರು ಏನು ಹೇಳಿದ್ರು ಗೊತ್ತಿಲ್ಲ, ನನಗೆ ಮಾತಾಡಲಿಕ್ಕೆ ಬರುವುದಿಲ್ಲ, ಮಂದವಾಗಿದೆ. ಯಾಕೆ ಮಂದ ಅಂತ ಹೇಳಿದ್ರು? 40 ವರ್ಷ ಯಾರೊಟ್ಟಿಗೆ ಮಾತಾಡಿದ್ರು? ಅದೇ ಗೊತ್ತಿರುವುದು, ಬೇರೆ ಏನು ಗೊತ್ತಿಲ್ಲ. ಆಮೇಲೆ ನೀವು ಕುರಿಗಳೊಟ್ಟಿಗೆ ಇದ್ರೆ ಕುರಿಗಳಾಗ್ತೀರಿ, ದೇವರ ಮಕ್ಕಳೊಟ್ಟಿಗೆ ದೇವರ ಮಗಳಾಗ್ತೀರಿ. ಎಷ್ಟು ಜನ ಆಸೆ ಪಡ್ತಾ ಇದ್ದೀರಿ? ಹಲ್ಲೆಲೂಯಾ, ನನ್ನ ರಿಲೇಶನ್ಶಿಪ್ ಒಂದು ದೇವರ ಮಕ್ಕಳೊಂದಿಗೆ, ದೇವರ ಸಭೆಯೊಂದಿಗೆ. ನಾನು ಹೇಳ್ತೇನೆ, ನೀನು ಅವರೊಟ್ಟಿಗೆ ನೀನು ಅಭಿಷಕ್ತನಾಗ್ತೀರಿ. ದೇವರು ಕರೆದದ್ದು ನಿಮಗೆ ಸುಮ್ಮನೆ ಅಲ್ಲ. ಅಲ್ಲಿ ದೇವರು ನಿನ್ನನ್ನು ಒಂದು ನಾಯಕನಾಗಿ, ಲೀಡರ್ಶಿಪ್ ಆಗಿ ದೇವರು ಕೊಟ್ಟು ಕೆಲಸ ಮಾಡ್ತಾರೆ. ದೇವರು ನಿನ್ನನ್ನು ಅನೇಕ ಬಿಡುಗಡೆ ಮಾಡಲಿಕ್ಕೆ ಅವರು ಕರೆದಿದ್ದಾರೆ. ಹಲ್ಲೆಲೂಯಾ. ನೋಡಿ, ಅದೇ ಮೋಶ ಹೋಗಿ ದೇವರು ಬಿಡುಗಡೆ ಮಾಡಿದ್ದಾನೆ. ಇವತ್ತು ನಿನ್ನನ್ನು ದೇವರು ಕರೆಯುತ್ತಿದ್ದಾನೆ. ಎಷ್ಟು ಜನ ರೆಡಿ ಆಗಿದ್ದೀರಿ ಬಿಟ್ಟುಕೊಳ್ಳಿಕ್ಕೆ? ನಾನು ನಂಬ್ತೇನೆ, ಇವತ್ತು ದೇವರು ಕೆಲವೊಂದು ಆಶೀರ್ವಾದವನ್ನು ನಿನಗೆ ದೇವರು ಕೊಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಅಲ್ಲಿ ದೇವರು ಕೆಲವೊಂದು ರಿವಾರ್ಡ್ ಅನ್ನು ನಿನ್ನ ಬಳಿಗೆ ಕೊಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ. ಇಲ್ಲಿ ನೋಡಿ, ಅನ್ನಳು ಯಾರ ಬಳಿಗೆ ಬಂದದ್ದು? ದೇವರ ಬಳಿಗೆ ಬಂದದ್ದು. ಯಾಜಕ ಎಲಿಯ ಬಳಿಗೆ ಅಲ್ಲ ಬಂದದ್ದು. ಅವಳು ಬಂದದ್ದು ಯಾರ ಬಳಿಗೆ? ಮಾಡಿಗೆ. ನೀವು ಇವತ್ತು ಯಾರ ಬಳಿಗೆ ಬಂದಿದ್ದೀರಿ? ದೇವರ ಬಳಿಗೆ ಬಂದಿದ್ದೀರಿ. ದೇವರು ಇವತ್ತು ನಿಮ್ಮೊಂದಿಗೆ ಮಾತನಾಡ್ತಿದ್ದಾನೆ. ಹಲ್ಲೆಲೂಯಾ. ಎಲಿ ಹೇಗೆ ಮಾತನಾಡಿದ? ಎಲಿಸ ಮಾತನಾಡಿದ. ಎಲಿ ಏನು ಮಾತನಾಡಿದ? ಅವಳಿಗೆ ನೀನು ಕುಡಿದು ಬಂದಿದ್ಯಾ? ಹಾಗೆ ಅಲ್ಲ. ನೀನು ಮದ್ಯಪಾನ ಮಾಡಿ ಬಂದಿದ್ಯಾ? ಹಾಗೆ ಅಲ್ಲ. ಪ್ರೆಷರ್ ನಾನು ಹೇಳ್ತೇನೆ, ಒಂದು ಪಾಸ್ಟ್ ನಿನ್ನ ನೋವು ಮಾಡಬಹುದು, ನೀನು ಆರಾಧನೆ ಬಂದ ದೇವರು ನಿನ್ನ ನೋವು ಮಾಡುವುದಿಲ್ಲ. ಎಷ್ಟು ಜನ ನಂಬ್ತೀನಿ? ನಾನು ನಂಬ್ತೇನೆ, ಕೆಲವರ ಜೊತೆ ದೇವರು ನೇರವಾಗಿ ಮಾತನಾಡ್ತಿದ್ದಾರೆ. ನಿನ್ನನ್ನು ಸಮಾಧಾನ ಪಡಿಸುವ ದೇವರು, ನಿನ್ನ ಬಗ್ಗೆ ಪ್ಲಾನ್ ಇಟ್ಟದನ್ನು ನೆರವೇರಿಸುವ ದೇವರು, ನಿನ್ನ ಫ್ಯೂಚರ್ ಅನ್ನು ಭದ್ರಪಡಿಸುವ ದೇವರು, ನಿನಗೆ ಬಹುಮಾನವನ್ನು ಕೊಡುವ ದೇವರು ನಮ್ಮ ಮಧ್ಯೆ ಅವರು ಚಲಿಸುತ್ತಿದ್ದಾರೆ. ಅದರ ಬಗ್ಗೆ ನೀನು ದೊಡ್ಡ ದೇವರಿಗೆ ಸ್ತೋತ್ರ ಹೇಳಬೇಕು ಇವತ್ತು. ಯಾಕಂತ ಹೇಳಿದ್ರೆ ನಿನ್ನ ಬಗ್ಗೆ ದೇವರು ದೊಡ್ಡ ಪ್ಲಾನ್ ಮಾಡಿದ್ದಾರೆ. ಅಲ್ಲಿ ಅಣ್ಣನಿಗೆ ಗೊತ್ತಿತ್ತು ದೇವರು ನನ್ನ ಬಗ್ಗೆ ದೊಡ್ಡ ಪ್ಲಾನ್ ಮಾಡಿದ್ದಾರೆ. ಅಲ್ಲಿ ಹಾಗಾಗಿ ಅವಳು ಏನ್ ಮಾಡಲಿಲ್ಲ, ಆರಾಧನೆ ಮಿಸ್ಸೇ ಮಾಡಲಿಲ್ಲ. ಹಲ್ಲೆಲೂಯಾ. ಇವತ್ತು ನೀವು ಅಲ್ಲಿ ಆರಾಧನೆ ಮಿಸ್ ಮಾಡ್ತಾ ಇಲ್ಲ. ದೊಡ್ಡ ರಿವಾರ್ಡ್ ಕಾದಿದೆ. ನನಗೆ ರಿವಾರ್ಡ್ ಇದೆ. ಅಲ್ಲಿ ಹೇಳ್ರಿ, ನನಗೊಂದು ಬಹುಮಾನ ಇದೆ. ಹಲ್ಲೆಲೂಯಾ. ಇದುವರೆಗೆ ಇಷ್ಟ ತನಕ ಏನು ನಡೆಯಲಿಲ್ಲ, ಅದಕ್ಕೆ ದೇವರು ಬಹುಮಾನವನ್ನು ಸಿದ್ಧ ಮಾಡಿದ್ದಾನೆ. ಎಷ್ಟು ನಂಬ್ತೇನೆ? ನಾನು ನಂಬ್ತೇನೆ, ನಿಮಗೆ ದೇವರ ರಿವಾರ್ಡ್ ದೇವರು ಕೊಡುತ್ತಾರೆ. ಎಷ್ಟು ಸಾಕ್ಷಿ ಹೇಳಲಿಕ್ಕೆ ಸಿದ್ಧರಾಗಿದೆ. ಪ್ರೈಸ್ ದಿ ಲಾರ್ಡ್. ನಾನು ನಂಬ್ತೇನೆ, ನೆಕ್ಸ್ಟ್ ನೀವು ಸಾಕ್ಷಿ ಹೇಳ್ತೀರಿ, ದೇವರು ನನಗೆ ರಿವಾರ್ಡ್ ಕೊಟ್ಟಿದ್ದಾನೆ ಎಂಬುದಾಗಿ. ನೀವು ಹೇಳಿದ್ರೆ 100ಕ್ಕೆ 100 ದೇವರು ಮಾಡ್ತಾನೆ. ಕಳೆದ ವಾರ ಉಡುಪಿಯಲ್ಲಿ ಬರುವಂತ ಆರಾಧನೆ ನಡೆಯುವಾಗ ಅವರು ದೇವರೊಂದಿಗೆ ಕಮೆಂಟ್ ಮಾಡಿ, ದೇವರು ಹೀಗೆ ಮಾಡಿದ್ರೆ ಬರುವ ಸಂಡೆ ನಾನು ಸಾಕ್ಷಿ ಹೇಳ್ತೇನೆ ಅಂತ. ಅವ್ರು ಏನು ಹೇಳಿದ್ರು ಅದು ದೇವರು ಮಾಡಿದ. ಅಲ್ಲಿ ನೀವು ಹೇಳಿ ದೇವರು ಮಾಡ್ತಾರೆ. ಹಲ್ಲೆಲೂಯಾ. ದೇವರು ಮಾಡೇ ಮಾಡ್ತಾರೆ. ನಾನು ನಂಬ್ತೇನೆ, ಕೆಲವೊಂದು ಅಸಾಧ್ಯವಾದ ಕಾರ್ಯವನ್ನು ಇವತ್ತು ದೇವರು ನಿಮ್ಮ ಜೀವಿತದಲ್ಲಿ ಆತರ ಮಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತೇವೆ ಏನಂತ ಹೇಳಿದ್ರೆ, ಅವರು ಯಾರ ಬಳಿಗೆ ಬಂದದಂತ ಹೇಳಿದ್ರೆ, ಅಲ್ಲಿ ದೇವರ ಬಳಿಗೆ ಬಂದರು. ಯಾರ ಮುಂದೆ ಸಮರ್ಪಿಸಿದ್ದು? ದೇವರ ಮುಂದೆ ಅವಳನ್ನು ಸಮರ್ಪಿಸಿದ್ದು. ಇವತ್ತು ನೀವು ದೇವರಿಗೆ ನಿಮ್ಮನ್ನು ಒಪ್ಪಿಸಿಕೊಡುವುದಾದ್ರೆ ಎಲ್ಲ ಕಾರ್ಯವನ್ನು ದೇವರೇ ನೋಡ್ತಾನೆ. ಎಷ್ಟು ಜನ ಇದೆ? ದೇವರೇ ನೋಡ್ತಾನೆ. ಹಲ್ಲೆಲೂಯಾ. ನಂತರ ನೀವು 1 ಸಾಮುವೇಲ ಪುಸ್ತಕ 1ನೇ ಅಧ್ಯಾಯ 19ನೇ ವಾಕ್ಯ ಬನ್ನಿ ನೋಡಿ. ಅವರು ಮರು ದಿವಸ ಬೆಳಿಗ್ಗೆ ಎದ್ದು ಯೆಹೋವನನ್ನು ಆರಾಧಿಸಿ
ಏನಂತೆ ರಾಮದಲ್ಲಿದ್ದ ತಮ್ಮ ಮನೆಗೆ ಬಂದರು ಎಂಬುದಾಗಿ. ನೋಡಿ ಇಲ್ಲಿ ನೋಡಿ, ಅವನು ಆರಾಧನೆ ಮಾಡಿದ್ರಿಂದ ಅವಳ ಮನಸ್ಸು ಶಿಫ್ಟ್ ಆಯ್ತು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆಮೇಲೆ ರಾಮ ಪದದ ಅರ್ಥ ಉನ್ನತ ಸ್ಥಿತಿ, ಅಲ್ಲಿ ಉನ್ನತವಾದ ಪ್ಲೇಸ್. ಎಷ್ಟು ಬರ್ತೀರಿ, ನೀನು ಆರಾಧನೆ ಮಾಡಿದ್ರೆ ದೇವರು ಇನ್ನೊಂದು ಸ್ಥಿತಿಗೆ ನಿನ್ನ ಲಿಫ್ಟ್ ಮಾಡಿ ಹೋಗ್ತಾ ಇದ್ದಾನೆ. ನಿನ್ನ ಸ್ಥಿತಿಗತಿ ಬದಲಾಗ್ತದೆ. ದೇವರು ನಿನ್ನ ಉನ್ನತವಾದ ಸ್ಥಿತಿಯಲ್ಲಿ ದೇವರು ನಿಲ್ಲಿಸಲಿಕ್ಕೆ ಹೋಗ್ತಾ ಇದ್ದಾನೆ. ಎಷ್ಟು ಜನ ನಂಬ್ತೀರಿ ಇವತ್ತು? ಹಲ್ಲೆಲೂಯಾ. ಈ ಇದ್ದ ಸ್ಥಿತಿ ಅಲ್ಲ, ನಿನ್ನ ಸ್ಥಿತಿ ಬದಲಾಗ್ತದೆ, ನಿನ್ನ ಜೀವಿತ ಬದಲಾಗ್ತದೆ, ನಿನ್ನ ಮಕ್ಕಳು ಬದಲಾಗ್ತಾರೆ, ನಿನ್ನ ಆರಾಧನೆ ಬದಲಾಗ್ತದೆ, ನಿನ್ನ ಸ್ಟ್ಯಾಂಡರ್ಡ್ ಬದಲಾಗ್ತದೆ. ಆದ್ರೆ ದೇವರು ಬದಲಾಗುವುದಿಲ್ಲ. ಹಲ್ಲೆಲೂಯಾ. ಅಲ್ಲಿ ಎಲ್ಲಿ ಹೋದ್ರೆ ಅವಳು ಆರಾಧನೆ ಮಾಡುವ ಸ್ಥಳ ಬದಲಾಯಿತು. ಎಲ್ಲಿ? ರಾಮದಲ್ಲಿ ಹೈಯರ್ ಪ್ಲೇಸ್, ಉನ್ನತವಾದ ಏನ್ ಮಾಡ್ತದೆ ಅದು ಸ್ಥಳಕ್ಕೆ ಬರ್ತಾ ಇದ್ದಾಳೆ. ನಾನು ಹೇಳ್ತೇನೆ, ನಿನ್ನ ಆರಾಧನೆ ನಿನ್ನನ್ನು ಮೇಲಕ್ಕೆತ್ತುವಂತದಾಗಿದೆ. ಅಲ್ಲಿ ನಿನ್ನ ಆರಾಧನೆ ಇವತ್ತು ನಾನು ಮೇಲಕ್ಕೆತ್ತುವುದಾದ್ರೆ ನಾನು ಹೇಳ್ತೇನೆ, ಕೆಲವೊಂದು ಅದ್ಭುತಗಳನ್ನು ಇವತ್ತು ನೀವು ಸಹ ಕಾಣಲಿಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲಿ 11 ಆರಾಧನೆ ಅವರ ಉನ್ನತಕ್ಕೆ ನಡೆಯಿತು. ಇವತ್ತು ನಾನು ಹೇಳ್ತೇನೆ, ಯಾವ ಪರಿಸ್ಥಿತಿಯಲ್ಲಿ ನೀವು ಸಿಕ್ಕಿಕೊಂಡಿದ್ರ, ಸ್ಟಕ್ ಆಗಿದ್ರ, ಅಲ್ಲಿಂದ ದೇವರು ನಿಮ್ಮನ್ನು ಎತ್ತಲಿಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲಿ ನಿಮ್ಮ ದೇವರು ಉನ್ನತವಾದ ಸ್ಥಳದಲ್ಲಿ ಅವರು ಮೇಲಕ್ಕೆತ್ತುವ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯಾಕಂತ ಹೇಳಿದ್ರೆ ಆರಾಧನೆ ಮಾಡುವ ಮಕ್ಕಳು ಕೆಳಗೆ ತಗ್ಗುವುದಿಲ್ಲ, ಅವರು ಮೇಲಕ್ಕೆ 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 ಎತ್ತುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಹನ್ನಳ ಜೀವಿತದಲ್ಲಿ ಉನ್ನತ ಸ್ಥಿತಿಗೆ ಬಂದು ದೇವರವಳಿಗೆ ಮಗುವನ್ನು ಕೊಟ್ಟರು. ಹಲ್ಲೆಲೂಯಾ. ಆ ಮಗುವಿನ ಹೆಸರೇನು? ಸಾಮುವೇಲನೆಂಬುದಾಗಿ. ಹಲ್ಲೆಲೂಯಾ, ಸಾಮುವೇಲನೆಂಬುದಾಗಿ. ಅಂದ್ರೆ ಸಾಮುವೇಲ ಪದದ ಅರ್ಥ ಗಾಡ್ ಹ್ಯಾಸ್ ಹರ್ಡ್, ದೇವರು ಕೇಳಿದ್ದಾನೆ, ನನ್ನ ಪ್ರಾರ್ಥನೆಯನ್ನು ಕೇಳಿದ್ದಾನೆ ಎಂಬುದಾಗಿ ಅದರ ಅರ್ಥ. ಎಷ್ಟು ಜನ ಇವತ್ತು ನಂಬ್ತೀರಿ? ನನ್ನ ಪ್ರಾರ್ಥನೆಯನ್ನು ಇವತ್ತು ದೇವರು ಕೇಳಿದ್ದಾನೆ, ನನ್ನ ಪ್ರಾರ್ಥನೆಯನ್ನು ದೇವರು ಕೇಳಿದ್ದಾನೆ. ಅಲ್ಲಿ ಪಂಚೆ ಅವಳು ಮಕ್ಕಳನ್ನು ಹೇಳಲಿಕ್ಕೆ ಸಾಧ್ಯವಾಯಿತು. ಇವತ್ತು ನಾನು ಹೇಳ್ತೇನೆ, ಕೆಲವೊಂದು ಆಗುವುದಿಲ್ಲ ಅಂತ ಹೇಳಿದ ವಿಷಯ ನಿಮ್ಮ ಜೀವಿತದಲ್ಲಿ ದೇವರು ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಎಷ್ಟು ಜನ ಬಿಲ್ ಮಾಡ್ತೇನೆ, ನಾನು ಬಲವಾಗಿ ನಂಬ್ತೇನೆ. ಇವತ್ತು ದೇವರಾತ್ಮರು ಮಾತನಾಡ್ತಿದ್ದಾನೆ. ಅಲ್ಲಿ ಸಾಮುವೇಲನೆಂಬ ಮಗನನ್ನು ಕೊಟ್ಟ. ಅವ ಸಾಧಾರಣವಲ್ಲ, ಅಲ್ಲಿ ಜ್ಞಾನಸ್ಥಾಪಕನಾದವನು. ಅಲ್ಲಿ ದೊಡ್ಡ ಪ್ರವಾದಿ ಎಂಬ ಹೆಸರನ್ನು ಬರೆಯಲ್ಪಟ್ಟಿದ್ದು. ಅಲ್ಲಿ ಇಲ್ಲಿ ನೋಡಿ, ಬೆನ್ನಿಲೆಲ್ಲ ಮಕ್ಕಳ ಹೆಸರು ಯಾರು ಸಹ ಬರಲಿಲ್ಲ, ಆದ್ರೆ 12 ಮಗನ ಹೆಸರಲ್ಲಿ ಬರೆಯಲ್ಪಟ್ಟಿದ್ದು. ಯಾಕೆ? ಅವಳು ಆರಾಧನೆ ಮಾಡುವವಳು. ಇವತ್ತು ನೀನು ಆರಾಧನೆ ಮಾಡು, ಬಿಡ್ಬೇಡ ಬಿಡ್ಬೇಡ ಬಿಡ್ಬೇಡ. ಪ್ರತಿ ವಾರ ದೇವರ ಸನ್ನಿಧಾನಕ್ಕೆ ಬಂದು ದೇವರನ್ನು ನೀನು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ನೀನು ಕರ್ತನನ್ನು ಆರಾಧಿಸುವಾಗಲೇ ನಿನಗೆ ದೊಡ್ಡ ಜಯ ದೇವರು ಕೊಡುವವನಾಗಿದ್ದಾನೆ. ಅಲ್ಲಿ ಯಾವಾಗ ಅವಳು ಆರಾಧನೆಗೆ ಬಂದ, ಅವಳಿಗೆ ಮತ್ತೆ ಅದರ ಬಗ್ಗೆ ಚಿಂತೆ ಇಲ್ಲ. ಅವಳ ಮುಖ ಏನಾಯ್ತು? ಚೇಂಜ್ ಆಯ್ತದೆ, ಮುಖದ ಬೇಸೇ ಚೇಂಜ್ ಆಯ್ತದೆ. ಇವತ್ತು ನನಗೆ ನಿಮ್ಮ ಮುಖದ ಬೇಸ್ ಚೇಂಜ್ ಆಗ್ಲಿಕ್ಕೆ ಹೋಗ್ತದೆ. ಅಲ್ಲಿ ಇವತ್ತು ನೀವು ಯಾವುದೇ ದುಃಖದಿಂದ ಬರುವುದಾದ್ರೆ, ನೀವು ಯಾವುದೇ ಒಂದು ಅವಮಾನದಿಂದ ಬಂದಿರುವುದಾದ್ರೆ, ಕರ್ತನ ಹೇಳ್ತಾನೆ, ಕೆಲವೊಂದು ಸ್ಥಿತಿಯನ್ನು ದೇವರು ಚೇಂಜ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಯಾವ ವಿಷಯದಲ್ಲಿ ಭಯ ಪಡ್ತಿರಲ್ಲ ಆ ವಿಷಯದಲ್ಲಿ ಭಯ ಪಡ್ಬೇಡ್ರಿ. ಕರ್ತನು ಅದನ್ನು ತೆಗೆದುಕೊಳ್ಳಿಕ್ಕೆ ಹೋಗ್ತಾ ಇದ್ದಾನೆ. ಕರ್ತನ ಅದನ್ನು ತನ್ನ ಕೈಗೆ ತೆಗೆದುಕೊಳ್ಳಿಕ್ಕೆ ಹೋಗ್ತಾ ಇದ್ದಾನೆ. ನಾವೆಲ್ಲ ದೇವರ ಸಮ್ಮುಖದಲ್ಲಿ ಎದ್ದು ನಿಲ್ಲುವ. ಎಷ್ಟು ಜನ ಇವತ್ತು ದೇವರಿಗೆ ಸ್ತೋತ್ರ ಇಷ್ಟಪಡ್ತಾ ಇದ್ದಾರೆ? ದೇವರೇ, ನಾನು ಆರಾಧನೆ ಮಾಡುತ್ತೇನೆ, ನಿನ್ನನ್ನೇ ಆರಾಧಿಸುತ್ತೇನೆ. ದೇವರೇ, ಎಡೆ ಬಿಡದೆ ನಿನ್ನನ್ನು ಕೊಂಡಾಡುತ್ತೇನೆ ಸ್ವಾಮಿ. ಹನ್ನಳ ಜೀವಿತ ನೋಡುವುದಾದರೆ, ಹನ್ನಳು ದೇವರಿಗೆ ತನ್ನ ಜೀವಿತವನ್ನು ಬಿಟ್ಟುಕೊಟ್ಟಳು. ಅವಳು ಪ್ರತಿ ವರ್ಷ ಅವಳು ಬರ್ತಾ ಇದ್ದು ಆರಾಧಿಸಲಿಕ್ಕೆ. ಅದು ವ್ಯರ್ಥವಾಗಲಿಲ್ಲ ಪ್ರಿಯರೇ. ಇವತ್ತು ನೀವು ಈ ಆಲಯದಲ್ಲಿ ಕಾಲಿಟ್ಟದ್ದು ವ್ಯರ್ಥ ಆಗುವುದಿಲ್ಲ, ಈ ಆಲಯದಲ್ಲಿ ಆರಾಧನೆ ಮಾಡುವುದು ವ್ಯರ್ಥವಾಗುವುದಿಲ್ಲ. ಎಷ್ಟು ಜನ ನಾವು ತಿಳಿಯುವುದು? ನಿಮ್ಮ ಜೀವಿತದಲ್ಲಿ ಒಂದು ದೊಡ್ಡ ಕಾರ್ಯ ದೇವರು ಮಾಡಲಿಕ್ಕೆ ಹೋಗ್ತಾ ಇದ್ದಾನೆ. ನಿಮಗೆ ದೇವರು ಬಹುಮಾನವನ್ನು ಕೊಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ. ಎಷ್ಟು ಒಳ್ಳೆಯ ದೇವರು ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾರಿಗೆ ಬೇಡದವರಾಗಿದ್ದ ನಮ್ಮನ್ನು, ಗಣನೆಗೆ ಬಾರದ ನಮ್ಮನ್ನು ಪ್ರೀತಿಸುವ ದೇವರಾತನಾಗಿದ್ದಾನೆ. ತಲೆ ತಗ್ಗಿಸಿದ ಸ್ಥಳದಲ್ಲಿ ತಲೆಯನ್ನು ಎತ್ತುವ ದೇವರಾಗಿದ್ದಾನೆ. ಎಷ್ಟು ಜನ ಹೇಳ್ತಿರುವುದು? ನನ್ನ ಪರಿಸ್ಥಿತಿಗಳು ಬದಲಾಗ್ತದೆ, ನನ್ನ ಪರಿಸ್ಥಿತಿಗಳು ಬದಲಾಗ್ತದೆ. ಹನ್ನಳ ಜೀವಿತ ಮುರಿದು ಹೋಗಿತ್ತು, ಹನ್ನಳ ಜೀವಿತ ಕುಗ್ಗಿ ಹೋಗಿತ್ತು. ಎಲ್ಕಾನನು ಹನ್ನೆಳನ ತುಂಬಾ ಪ್ರೀತಿ ಮಾಡ್ತಿದ್ದ, ಆದರೆ ಅವರಿಗೆ ಸಮಾಧಾನವಿಲ್ಲ. ಇವತ್ತು ಯಾರಾದ್ರೂ ಇಲ್ಲಿ ಸಮಾಧಾನವಿಲ್ಲದೆ ಬಂದಿರುವುದಾದರೆ, ಯಾರಾದರೂ ದುಃಖದಲ್ಲಿ ಬಂದಿದ್ದೇನೆ, ದೇವರೇ ನನ್ನನ್ನು ಕಾಯಲಿಕ್ಕೆ ನೀನಿದೆಯಲ್ಲ ಸ್ತೋತ್ರ, ನನ್ನ ನಡೆಸಲಿಕ್ಕೆ ನೀನಿದೆಯಲ್ಲ ಸ್ತೋತ್ರ, ನನ್ನ ಜವಾಬ್ದಾರಿಯನ್ನು ನೀನು ಹೊರತಿಯಲ್ಲ ಅದಕ್ಕೆ ನನಗೆ ಸ್ತೋತ್ರ. ನಾನು ಭಯಪಡುವುದಿಲ್ಲ ದೇವರೇ,
ನಾನು ನಿನಗೆ ಸ್ವಂತವಾಗಿದ್ದೇನೆ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಅಂತ ನಮ್ಮನ್ನು ತಲೆ ಎತ್ತಿ ನಡೆಯುವಂತೆ ಮಾಡುವುದಿಲ್ಲ. ಥ್ಯಾಂಕ್ ಯು ಲಾರ್ಡ್. ನೀನಿರುವಾಗ ತಲೆ ಎತ್ತಿ ನಡೆಯುವೆ, ಜೊತೆಯಲ್ಲಿ ನೀನಿರುವಾಗ ನಡೆಯಾಗಿ ಸಾಗುವೆ. ನೀನಿರುವಾಗ ತಲೆ ಎತ್ತಿ ನಡೆಯುವೆ, ನನ್ನ ಜೀವಿತದಲ್ಲಿ ದೇವರ ಅದ್ಭುತಗಳನ್ನು ಮಾಡಿದ್ದಾರೆ. ನೀವು ನಂಬುವುದರಲ್ಲಿ ಕರ ಎತ್ತಿ ದೇವರಿಗೆ ಸ್ತೋತ್ರ ಹೇಳಿ. ಕರ ಎತ್ತಿ ದೇವರಿಗೆ ಸ್ತೋತ್ರ ಹೇಳಿ. ನಂಬಿಕೆ ದೇವರಿಗೆ, ದೇವರೇ ನಿನ್ನನ್ನು ಆರಾಧಿಸಿದ್ದೇನೆ, ನನಗೆ ರಿವಾರ್ಡ್ ಕೊಟ್ಟದಕ್ಕೆ ಸ್ತೋತ್ರ. ಅಣ್ಣನಿಗೆ ರಿವಾರ್ಡ್ ಬಂತು, ನಿಮಗೆ ಇವತ್ತು ರಿವಾರ್ಡ್ ಕೊಡ್ತಾ ಇದ್ದಾರೆ. ನಿಮಗೆ ದೇವರು ಬಹುಮಾನವನ್ನು ಕೊಡ್ತಾ ಇದ್ದಾರೆ. ಅದು ಉನ್ನತವಾದ ಬಹುಮಾನ, ಉನ್ನತವಾದ ಸ್ಥಾನಕ್ಕೆ ದೇವರು ಕೊಡುತ್ತಾರೆ. ಉಡುಗೊರೆಯನ್ನು ಕೊಡುತ್ತಾನೆ. ಉನ್ನತವಾದ ಸ್ಥಾನಕ್ಕೆ ನೀವು ಹೋಗ್ತಾ ಇದ್ದೀರಿ. ಆಗ ಮಾಡುವುದಕ್ಕೆ ನಿನಗೆ ಸ್ತೋತ್ರ. ಸೇರಿ ಬಂದ ಎಲ್ಲ ಮಕ್ಕಳನ್ನು ಆಶೀರ್ವಾದ ಮಾಡುತ್ತಾರೆ. ದೇವರೇ ಎಲ್ಲವ ನಿಮ್ಮ ಕರಗಳಿಗೆ ಒಪ್ಪಿಸಿ ಪ್ರಾರ್ಥನೆ. ಎಲ್ಲ ಘನ ಮಾನ ಮಹಿಮೆ ದೇವರೇ ನಿನಗೆ ನಾವು ಸಲ್ಲಿಸ್ತೇವೆ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ. ಆಮೆನ್. ಹಲ್ಲೆಲೂಯಾ. ಅದೇ ಆಶೀರ್ವಾದ. ನಿರಂತರವಾಗಿರಲಿ. ಆಮೆನ್. ಜಯಪಡಲಿ. ಮೂರು ಬಾರಿ ಹಲ್ಲೆಲೂಯಾ, 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 ಹಲ್ಲೆಲೂಯಾ. ದೇವರಿಗೆ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು ಆಲ್.